Hello students, welcome to RH Chemistry. So from today I am going to start with KCET and NEET Final Punch 2021. ಸೊ ಇದರಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟು ಡೀಟೇಲ್ ಆಗಿ ಸಿನಾಪ್ಸಿಸನ್ನು ಹೇಳ್ತೀನಿ. ಸೊ ಸಿನಾಪ್ಸಿಸಲ್ಲಿ ಕೆ ಸಿ ಇ ಟಿಗೂ ಇರ್ತದೆ, ನೀಟಲ್ಲೂ ಇರ್ತದೆ, ಮತ್ತು ನೀಟಿಗೆ ಸ್ವಲ್ಪ ಎಕ್ಸ್ಟ್ರಾ ಎಡ್ಜ್ ಏನು ಬೇಕು ನಮಗೆ ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ಸಿ ಇ ಟಿಗೆ ಇಲ್ಲ, ಕೆ ಸಿ ಇ ಟಿಗೆ ಇದೆ ಅಂಥೇಳಿ, ರೈಟ್. ಸೊ ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಇರ್ತದೆ, ಯಾವುದೇ ರೀತಿಯ ಕಾಸ್ಟ್ ಇರೋದಿಲ್ಲ. ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ನಿಮಗೇನಾದರೂ ನನ್ನ ಕಂಟೆಂಟ್ ಲೈಕ್ ಆಯಿತು, ನಾನು ಹೇಳಿದ್ದು ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ಅರ್ಥ ಆಗ್ತಾ ಇದೆ ಅಂತಂದರೆ, ಸೊ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣಂತೆ. ಸೊ ಫಸ್ಟು ಸಿನಾಪ್ಸಿಸ್ ಹೇಳ್ತೀನಿ, ಅದಾದಮೇಲೆ ಕ್ವಶನ್ಸನ್ನು ಸಾಲ್ವ್ ಮಾಡ್ತೀನಿ. ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾದ್ರೂ ಕೂಡ ಸೊ ಐ ವಿಲ್ ಟೆಲ್ ಯು, ಇದು ನೀಟ್ ಲೆವೆಲಿಗೆ ಕೇಳ್ಬೋದು, ಇದು ಸಿ ಇ ಟಿ ಲೆವೆಲಿಗೆ ಕೇಳ್ಬೋದು ಅಂಥೇಳಿ. ಜನರಲಿ ರಿಮೆಂಬರ್, ಕೆಮಿಸ್ಟ್ರಿಯಲ್ಲಿ ನಮಗೆ ಸಿ ಇ ಟಿ ಅಥವಾ ನೀಟ್ ಡಿಫರೆನ್ಸ್ ಬಹಳಷ್ಟು ಆಗೋದಿಲ್ಲ. ಸೊ ಅದಕ್ಕೆ ನಾವು ಬಹಳ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆ ಸಿ ಇ ಟಿ ಬೇರೆನಪ್ಪ, ನೀಟ್ ಬೇರೆನಪ್ಪ ಅಂಥೇಳಿ. ಆಲ್ಮೋಸ್ಟ್ ನೀಟ್ ಲೆವೆಲಲ್ಲೂ ಕೂಡ ಬಹಳ ಸಿಂಪಲ್ ಕ್ವಶನ್ಸನ್ನು ನಾವು ಕೂಡ ನೋಡಿದ್ದಿದೆ ಲಾಸ್ಟ್ ಇಯರ್ ಒಂದಷ್ಟು ಪೇಪರ್ಸ್ಗಳಲ್ಲಿ. ಸೊ ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಏನು ಬೇಕು ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ಇದರ ಪಿ ಡಿ ಎಫನ್ನು ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲ ಅಂತಂದರೆ ನೀವು ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಯಾವ ಆ್ಯಪ್ ಇದು? ಟೆಲಿಗ್ರಾಮ್ ಆ್ಯಪ್ ಅಂತ ಇರ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಜಸ್ಟ್ ಯು ಕ್ಲಿಕ್ RH ಕೆಮಿಸ್ಟ್ರಿ ಅಂಥೇಳಿ ಟೈಪ್ ಮಾಡಿ. ಅಲ್ಲಿ ನಿಮಗೆ ನನ್ನ ಪಬ್ಲಿಕ್ ಚಾನಲ್ ಕಾಣಿಸ್ತದೆ. ಆ ಚಾನಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಚಾನಲ್ನ ಡೌನ್ಲೋಡ್ ಮಾಡಿಕೊಂಡು, ಅಂದರೆ ಆ ಚಾನಲ್ನ ಜಾಯಿನ್ ಆಗಿ, ಸೊ ಅದರಲ್ಲಿ ಫೈಲ್ ಸೆಕ್ಷನ್ ಅಂತ ಇರ್ತದೆ. ಸೊ ಅದರಲ್ಲಿ ನಿಮಗೆ ಈ ಎಲ್ಲ ಪಿ ಡಿ ಎಫ್ಗಳು ಸಿಗ್ತದೆ. ಇವೆಲ್ಲ ಪಿ ಡಿ ಎಫ್ಗಳು ನಾನು ಕೊಡ್ತೀನಿ. ಕ್ವಶನ್ಸ್ ಪಿ ಡಿ ಎಫನ್ನು ಕೊಡ್ತೀನಿ, ಆನ್ಸರ್ನ ಇಲ್ಲಿ ಡಿಸ್ಕಸ್ ಮಾಡಿರ್ತೀನಿ. ಸೊ ಅದನ್ನು ನೀವು ಡಿಸ್ಕಸ್ ಮಾಡಿ, ಅಂದರೆ ಸಾಲ್ವ್ ಮಾಡಿ. ಅದರಲ್ಲಿ ಆನ್ಸರ್ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ಬಂದು ನೀವು ಇದನ್ನು ಡಿಸ್ಕಸ್ ಮಾಡ್ಬೋದು. ನಾನು ಭಾಳಷ್ಟು ಜನ ಹೇಳಿದ್ರು ಸರ್ ಲೈವ್ ಕ್ಲಾಸ್ ತೊಗೊಳ್ಳಿ ಅಂಥೇಳಿ. ಲೈವ್ ಕ್ಲಾಸ್ ತೊಗೊಂಡ್ರೆ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ, ಸೊ ಭಾಳಷ್ಟು ಜನ ಅದೇ ಟೈಮಿಗೆ ಅಟೆಂಡ್ ಆಗೋದಕ್ಕಾಗೋದಿಲ್ಲ. ಆ್ಯಂಡ್ ಮೇನ್ಲಿ ನನ್ನ ಪ್ರಾಬ್ಲಮ್ ಅಂತಂದರೆ ಐ ವಿಲ್ ಬಿ ಬ್ಯುಸಿ ವಿತ್ ಮೈ ಕಾಲೇಜ್ ವರ್ಕ್. ಸೊ ಅದಕ್ಕೆ ನಾನು ಒಂದು ಟೈಮಿಗೆ ಹೇಳಿ ಆ ಟೈಮಿಗೆ ಅಲ್ಲಿ ಬರೋದಕ್ಕೆ ಆಗಲಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗ್ತದೆ. ಬಟ್ ಇಲ್ಲಿ ಹಾಗಲ್ಲ. ನಾನು ರಾತ್ರಿ 12 ಗಂಟೆಗೆ ಬೇಕಾದರೂ ನಾನು, ಅಥವಾ ರಾತ್ರಿ 1 ಗಂಟೆಗೆ ಬೇಕಾದರೂ ನಾನು ವಿಡಿಯೋವನ್ನು ಶೂಟ್ ಮಾಡ್ತೀನಿ. ನನಗೆ ಬೇಕಾದ ಟೈಮಿಗೆ ಹಾಕ್ತೀನಿ. ಸೊ ನೀವು ಅಷ್ಟೇ, ನಿಮಗೆ ಬೇಕಾದ ಟೈಮನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡು ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು, ರೈಟ್. ಸೊ ಲಾಸ್ಟ್ ಇಯರ್ ನನ್ನ ಈ ಫೈನಲ್ ಪಂಚ್ ಸೀರೀಸಿಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದ ಸ್ಟೂಡೆಂಟ್ಸ್ಗಳು. ಸೊ ಅದೇ ಸೇಮ್ ನೇಮನ್ನು ಈ ವರ್ಷನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಟ್ ಓನ್ಲಿ ಥಿಂಗ್ ಈಸ್ ಸಿ ಇ ಟಿ, ಕೆ ಸಿ ಇ ಟಿ ಅಂತ ಇತ್ತಿದ್ದು, ಇದು ಕೆ ಸಿ ಇ ಟಿ ಆ್ಯಂಡ್ ನೀಟ್ ಫೈನಲ್ ಪಂಚ್ 2021 ಅಂಥೇಳಿ ಸೊ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಫಸ್ಟು ಕ್ಲಾಸಿಫಿಕೇಷನ್ ಹೇಳೋಣ. ಇಲ್ಲಿ ಒಂದಷ್ಟು ಸಿಂಪಲ್ ಪಾಯಿಂಟ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಕ್ಲಾಸಿಫಿಕೇಷನ್, ಇದರಿಂದ ಕ್ವಶನ್ಸನ್ನು ಕೇಳುವಂಥ ಚಾನ್ಸಸ್ಗಳು ಬಹಳ ಕಡಿಮೆ ಇರ್ತದೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇದನ್ನು ನಾನು ನಿಮಗೆ ನೋಟ್ಸ್ ರೂಪದಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಒಂದ್ಸಲ ಗೋ ಥ್ರೂ ದ್ಯಾಟ್. ಸೊ ಅದು ಕೂಡ ನೀವು ನೋಡಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಒಂದು ಸಾರಿ ನೀವು ಬೋರ್ಡ್ ಎಕ್ಸಾಮಿಗೆ ಓದಿರ್ತೀರಿ, ಹೌದಾ. ಸೊ ಇಲ್ಲಿ ಅಂಥದ್ದೇನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಇಲ್ಲಿ ಅದನ್ನು ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗೋದಿಲ್ಲ. ಇಲ್ಲಿ ಯಾವ ಪಾಯಿಂಟನ್ನು ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತೀನಿ, ಅದನ್ನು ಕಾನ್ಸಂಟ್ರೇಟ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ, ಸೊ ನನ್ನ ಯಾವುದಾದ್ರು ಹಳೆ ಸ್ಟೂಡೆಂಟ್ಸ್ ಇದ್ದರೆ ಇಲ್ಲಿ ಕಮೆಂಟ್ ಮಾಡಿ ಕೂಡ ಹೇಳ್ಬೋದು. ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅಂತ ಹೇಳಿರ್ತೀನಿ. ಆ ಕಾನ್ಸೆಪ್ಟನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಪ್ಲೀಸ್ ಗಿವ್ ಸಮ್ ಇಂಪಾರ್ಟೆನ್ಸ್ ಟು ದ್ಯಾಟ್ ಕಾನ್ಸೆಪ್ಟ್. ಆ್ಯಂಡ್ ಎಕ್ಸಾಮ್ಸಲ್ಲಿ ಡೆಫಿನೆಟ್ಲಿ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳು ಬಂದಿರ್ತದೆ. ಸೊ ರಿಮೆಂಬರ್ ದ್ಯಾಟ್, right. So classification of haloalkanes and haloarenes, you can see that based on the hybridization sp3 sp2, based on the number of halogen atom. So monohalogen, dihalogen, ಅದರಲ್ಲಿ ಮತ್ತೆ ವಿಸಿನಲ್ ಡೈಹಲೈಡ್, ಜೆಮಿನಲ್ ಡೈಹಲೈಡ್. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಿರಬೇಕು ಅಂತಂದರೆ, ವಿಸಿನಲ್ ಅಂತಂದರೆ ಆಜು ಬಾಜು ಅಂತ ಮೀನಿಂಗು, ವಿಸಿನಿಟಿ. ಸೊ ವಿಸಿನಲ್ ಡೈಹಲೈಡ್ ಮೀನ್ಸ್ ದ ಹ್ಯಾಲೋಜನ್ ಅಟ್ಯಾಚ್ ಟು ಅಡ್ಜಸೆಂಟ್, ಜೆಮಿನಲ್ ಮೀನ್ಸ್ ಹ್ಯಾಲೋಜನ್ ಅಟ್ಯಾಚ್ ಟು ದ ಸೇಮ್ ಕಾರ್ಬನ್, 2 ಹ್ಯಾಲೋಜನ್ ಅಟ್ಯಾಚ್ ಟು ದ ಸೇಮ್ ಕಾರ್ಬನ್. ಸೊ ಲೈಕ್ ದ್ಯಾಟ್ ಹೈಬ್ರಿಡೈಸೇಷನ್ ಆ್ಯಂಡ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ಮೇಲೆ ಇದು ಡಿವೈಡ್ ಆಗಿರ್ತದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಇದು ಫ್ರಾಮ್ ಆಲ್ಕೋಹಾಲ್ ನಾವ್ ಅಂತ ಏನು ಹೇಳ್ತೀವಿ, ಬಹಳ ಸಿಂಪಲ್ ಇದೆ ನೋಡಿ. ROH ರಿಯಾಕ್ಟ್ ವಿತ್ PCl5. ಇದರಲ್ಲಿ ಏನಾಗ್ತದೆ, OH ರಿಪ್ಲೇಸ್ಡ್ ಬೈ Cl, ಸೊ ದಟ್ RCl ಈಸ್ ಗೋಯಿಂಗ್ ಟು ಫಾರ್ಮ್. ಸೊ ಅದೇ ರೀತಿ SOCl2, ಥಿಯೋನಿಲ್ ಕ್ಲೋರೈಡ್ ಆ್ಯಂಡ್ ಪಿರಿಡಿನ್, RCl SO2 ಪ್ಲಸ್ HCl ಫಾರ್ಮ್ ಆಗ್ತದೆ. ಡಾರ್ಜನ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದು ರಿಯಾಕ್ಷನ್ ನಮಗೆ ಬೋರ್ಡ್ ಎಕ್ಸಾಮಿಗೆ ಅವಶ್ಯಕತೆ ಇಲ್ಲ, ಸೊ ಅದನ್ನು ಕೇಳೋದಿಲ್ಲ, ಸೊ ಗೊತ್ತಿರಲಿ. ಸೊ ದಿಸ್ ಈಸ್ ದ ಬೆಸ್ಟ್ ಮೆಥಡ್ ಅಂತ ನಾವು ಹೇಳ್ತೀವಿ. ಇಸ್ ದ ಬೆಸ್ಟ್ ಮೆಥಡ್ ಬಿಕಾಸ್ ಆಲ್ ದೀಸ್ ಆರ್ ಗ್ಯಾಸಸ್. ರಿಮೆಂಬರ್, ಆಲ್ ದೀಸ್ ಆರ್ ಗ್ಯಾಸಸ್. ಅದಾದಮೇಲೆ ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್
ಸೊ ಎಸ್, in this particular case px3 ಜೊತೆ ರಿಯಾಕ್ಟ್ ಆದಾಗ rx is going to form and S3PO3 is going to form. ಸೊ ಈ ವಿಡಿಯೋದಲ್ಲಿ ನಾನು ಏನು ಯೂಸ್ ಮಾಡ್ತೀನಿ, ಇದು ಪೆನ್ ನಿಮಗೆ ಫಾರ್ ಎಕ್ಸಾಂಪಲ್ ಇದರ ಸೈಜ್ ಇರ್ಬೋದು ಅಥವಾ ಕಲರ್ ಇರ್ಬೋದು, ಇದರಲ್ಲಿ ಯಾವುದಾದ್ರೂ ನಿಮಗೆ ಏನಾದರೂ ಚೇಂಜ್ ಬೇಕು ಅಂತಂದರೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ಬೋದು, ನಾನು ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಇದು ಕೂಡ ನನಗೆ ಎಕ್ಸ್ಪೆರಿಮೆಂಟ್ ಅಷ್ಟೇ. ಸೊ ಇಲ್ಲಿ ನೋಡಿ px3, ಇಲ್ಲಿ KI, ಸೊ ಪೊಟ್ಯಾಷಿಯಮ್ ಅಯೋಡೈಡ್, ಇಲ್ಲಿ ಏನಾದರೂ RI ಬೇಕಂತಂದರೆ ಪೊಟ್ಯಾಷಿಯಮ್ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ S3PO4. And here this is called as Lucas reagent, very important Lucas reagent. So HCl and anhydrous ZnCl to RCl and H2O, Groves process anta ಏನು ನಾವು ಕರಿತೀವಿ. So that is going to form. So in this particular case, remember ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದರೆ ಇವೆಲ್ಲ ಒಂದಷ್ಟು ರಿಯೇಜೆಂಟ್ಗಳನ್ನು ನೀವು ಒಂದು ಕಡೆ ಬರೆದು ಅದನ್ನು ಇಟ್ಕೊಂಡಿರಿ. ಸೊ ಅಂದರೆ ಯಾವುದು ನಿಮಗೆ ಕನ್ಫ್ಯೂಷನ್ ಆಗ್ತದೆ ಅದನ್ನು ನೀವು ನೋಡ್ಕೊಳ್ಳೇಬೇಕಾಗ್ತದೆ, ಪದೇ ಪದೇ ಯು ಹ್ಯಾವ್ ಟು ಸಿ ದ್ಯಾಟ್. ಅಂದರೆ ಯು ಶುಡ್ ಹ್ಯಾವ್ ಅ ವೆರಿ ಗುಡ್ ರಿಲೇಷನ್ಶಿಪ್ ವಿತ್ ದ್ಯಾಟ್. ಸೊ ವಿಚ್ ಯು ಫೀಲ್ ದಟ್ ಇಟ್ ಈಸ್ ಡಿಫಿಕಲ್ಟ್, ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಈಸಿ ಫಾರ್ ಯು. ಸೊ ಹೆನ್ಸ್ ಐ ಆಮ್ ಟೆಲಿಂಗ್, ರಿಮೆಂಬರ್ ದ್ಯಾಟ್. ಸೊ Lucas reagent, it is very very important in this case. This is very important, remember. ಸೊ ನಾನು ಇದನ್ನು ಸೆಂಡ್ ಮಾಡ್ತೀನಿ, ವಿಡಿಯೋ ಆದಮೇಲೆ ಇದನ್ನು ಸೆಂಡ್ ಮಾಡಿರ್ತೀನಿ ಗ್ರೂಪಲ್ಲಿ. ಸೊ ಇವತ್ತು ವಿಡಿಯೋ ಆಗಿದೆ ಅಂತಂದರೆ ಸೊ ನಾಳೆ ಬೆಳಗ್ಗೆ ಇದರ PDF ಅನ್ನು ಸೆಂಡ್ ಮಾಡ್ತೀನಿ. ಸೊ ರಿಮೆಂಬರ್ ದ್ಯಾಟ್. ಅದು PDF ಸಿಕ್ಕ ಮೇಲೆ ನಾವು ಇಂಪಾರ್ಟೆಂಟನ್ನು ನೀವು ಮಾರ್ಕ್ ಮಾಡ್ಕೋಬೋದು ಅಥವಾ ನೀವು ಬರೆದಿಟ್ಕೊಳ್ಳಬಹುದು. ಸೊ ನಾವು ಯು ಕ್ಯಾನ್ ಸಿ ಫ್ರಾಮ್ ಅಲ್ಕೀನ್. ಸೊ ಫ್ರಾಮ್ ಅಲ್ಕೀನ್ ನೋಡಿ, ಸೊ ಫ್ರಾಮ್ ಅಲ್ಕೀನಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಮಾರ್ಕಾನಿಕ್ ಆಫ್ಸ್ ರೂಲ್ ಆ್ಯಂಡ್ ಅಂಟಿಮಾರ್ಕಾನಿಕ್ ಆಫ್ಸ್ ರೂಲ್. ಸೊ ಅದು ನಿಮ್ಗೆ ಗೊತ್ತೇ ಇದೆ, ಮಾರ್ಕಾನಿಕ್ ಆಫ್ಸ್ ಆ್ಯಂಡ್ ಆಂಟಿಮಾರ್ಕಾನಿಕ್ ಆಫ್ಸ್. ಲಾಸ್ಟ್ ಇಯರ್ ಕೂಡ ಇದನ್ನು ಡಿಸ್ಕಸ್ ಮಾಡಿರ್ತೀವಿ. ಸೊ ಮಾರ್ಕಾನಿಕ್ ಆಫ್ಸ್ ರೂಲ್ ಅಂತಂದರೆ ಸೊ ಇದರಲ್ಲಿರುವಂಥ ನೆಗೆಟಿವ್ ಪಾರ್ಟ್ ಅಂದರೆ Br ಮೈನಸ್ ಆ್ಯಡೆಡ್ ಟು ದ ಕಾರ್ಬನ್ ಹ್ಯಾವಿಂಗ್ ಲೆಸ್ಸರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ಹಿಯರ್ Br is going to add to the more number of hydrogen atom, right? So then in this particular case, so Finkelstein reaction, so Finkelstein reaction and Schwarz reaction, very important, halide exchange reaction ಅಂತ ಏನು ನಾವು ಕರಿತೀವಿ. ಸೊ Finkelstein reaction is for iodide, ನೆನ್ಪಿಟ್ಕೊಳ್ಳಿ. ಅಸಿಟೋನ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಸೊ Schwarz reaction ಫಾರ್ ಫ್ಲೂರೈಡ್ಸ್ ಅನ್ನೋದು ನೆನಪಿರಲಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ರಿಯಾಕ್ಷನ್ ಅನ್ನು ಹೀಗೆ ನೆನ್ಪಿಟ್ಕೋಬೇಕು ಅಂತ ಏನಿಲ್ಲ. ಸೊ ಮೇನ್ ಆಗಿ ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಯಾವ ರಿಯೇಜೆಂಟನ್ನು ಯೂಸ್ ಮಾಡಿದರೆ ಯಾವ ರಿಯಾಕ್ಷನ್ ಅನ್ನೋದು. ಸೊ ಅದನ್ನು ನೀವು ಒಂದು ಸಪ್ರೇಟಾಗಿ ಒಂದು ಲೀಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅಂತಂದರೆ ಅಂದರೆ Finkelstein reaction ಅಂದ ತಕ್ಷಣ ನೆನಪಾಗಬೇಕು, ದಿಸ್ ಈಸ್ ಫಾರ್ ಅಯೋಡೈಡ್ಸ್ ಆ್ಯಂಡ್ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ NaI ಆ್ಯಂಡ್ ಡ್ರೈ ಅಸಿಟೋನ್ ಅಂತೇಳಿ. ಸೊ ಡ್ರೈ ಅಸಿಟೋನ್ ಅಂತೇಳಿ. ಸೊ ಯಾಕೋ ಇದು ನನಗೆ ಭಾಳ ಸ್ಮಾಲ್ ಅಂತ ಅನ್ನಿಸ್ತದೆ, ನಾನು ಬೇರೆ ಸೈಜನ್ನು ಯೂಸ್ ಮಾಡ್ತೀನಿ. ಇದು ಭಾಳ ಜಾಸ್ತಿ ಅಂತ ಅನಿಸಿದ್ರೆ ನೀವು ಕಮೆಂಟ್ ಮಾಡ್ಬೋದು. Schwarz ರಿಯಾಕ್ಷನಲ್ಲಿ ಏನು ನೆನ್ಪಿಟ್ಕೋಬೇಕು ಅಂತಂದರೆ ಸೊ ಇದು ಫಾರ್ ಫ್ಲೂರೈಡ್ಸ್, ದೆನ್ ಹೆವಿ ಮೆಟಲ್ ಫ್ಲೂರೈಡ್ಸ್ ಲೈಕ್ AgF ಆರ್ HgF2 ಈಸ್ ಯೂಸ್ಡ್ ಅನ್ನೋದು ನೆನಪಿರಲಿ, ರೈಟ್? ಹೀಗೆ ಇಷ್ಟು Schwarz ರಿಯಾಕ್ಷನ್ ಅಂದಾಗ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗ್ತದೆ. Finkelstein ಅಂದಾಗ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗ್ತದೆ ಯಾವಾಗ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಬಂದಾಗ. ಸೊ Hunziker reaction ಇದು ಓನ್ಲಿ ಫಾರ್ ನೀಟ್, ರಿಮೆಂಬರ್. ಸೊ ಓನ್ಲಿ ಫಾರ್ ಇಟ್ ಈಸ್ ನೀಟ್. ಸೊ ರಿಮೆಂಬರ್, ಇದು ನೀಟ್ ಎಕ್ಸ್ಟ್ರಾ ಎಡ್ಜ್ ಅಂತ ಏನು ನಾನು ಹೇಳ್ತಾ ಇದ್ದೀನಿ. ಸೊ ಅದು ಓನ್ಲಿ ಫಾರ್ ನೀಟ್ ಎಕ್ಸಾಮ್. RCOOAg ಅಂದರೆ ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ ವಿತ್ Br2 ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಫಾರ್ಮಿಂಗ್ RBr. ಸೊ ದಿಸ್ ರಿಯಾಕ್ಷನ್ ವಿಲ್ ಪ್ರೊಸೀಡ್ಸ್ ಥ್ರೂ ಫ್ರೀ ರೆಡಿಕಲ್ ಮೆಕ್ಯಾನಿಸಮ್ ಅನ್ನೋದು ಗೊತ್ತಿರಲಿ. ಫ್ರೀ ರೆಡಿಕಲ್ ಮೆಕ್ಯಾನಿಸಮ್ ಅನ್ನೋದು ಗೊತ್ತಿರಲಿ. ಸೊ RBr ಈಸ್ ಗೋಯಿಂಗ್ ಟು ಫಾರ್ಮ್. Hunziker reaction ಅಂತ ಹೇಳಿ ಕರಿತೀವಿ. ನಾವು ಹಿಯರ್ ಆಲ್ಸೋ ಯು ಕ್ಯಾನ್ ಸಿ CH3CO ಇದ್ದಾಗ CH3Br ಬರ್ತದೆ. ಸೊ ನಾವು ಇಲ್ಲಿ ವೆರಿ ಇಂಪಾರ್ಟೆಂಟ್ ಇವು 4 ಪಾಯಿಂಟನ್ನು ಓದ್ಕೊಂಡ್ಬಿಡಿ. Groves reaction ಅಂತ ಅಂದಾಗ ZnCl2 to weaken the COH bond in case of tertiary alcohol, ZnCl2 is not needed. ಸೊ ನಮಗೆಲ್ಲ ಗೊತ್ತಿದೆ ಟರ್ಷರಿ ಆಲ್ಕೋಹಾಲ್ ಇಸ್ ಮೋರ್ ದ್ಯಾನ್ ಸೆಕೆಂಡರಿ ಆಲ್ಕೋಹಾಲ್ ದ್ಯಾನ್ ಪ್ರೈಮರಿ. ಸೊ ದ ರೀಸನ್ ಫಾರ್ ದ್ಯಾಟ್ ಈಸ್ ಇಟ್ ಈಸ್ ಅಂಡರ್ಗೋಯಿಂಗ್ ಕಾರ್ಬೋಕ್ಯಾಟಿಯಾನ್ ಇಂಟರ್ಮೀಡಿಯೇಟ್. ಯಾವಾಗ ಕಾರ್ಬೋಕ್ಯಾಟಿಯಾನ್ ಅಂತ ಹೇಳ್ತೀವಿ ಅಥವಾ ಫ್ರೀ ರೆಡಿಕಲ್ ಅಂತ ಹೇಳ್ತೀವಿ, ಒಂದನ್ನು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ಟರ್ಷರಿ ಯಾವಾಗಲೂ ಸ್ಟೇಬಲ್ ಇರ್ತದೆ, ಸೊ ದ್ಯಾನ್ ಸೆಕೆಂಡರಿ ದ್ಯಾನ್ ಪ್ರೈಮರಿ. ಸೊ Darjan process is the best method because all the products are gases ಅನ್ನೋದು ನೆನಪಿರಲಿ. And physical properties are very simple. These are insoluble in water, ನೆನ್ಪಿಟ್ಕೊಳ್ಳಿ. Molecular mass are stronger, ಅಂದರೆ greater the molecular mass, stronger is the van der Waals force of attraction, hence melting and boiling point is more. So on increasing branching, ಇದು important point, remember. On increasing branching, surface area decreases, hence van der Waals force attraction decreases, boiling point increased. ಅಂದರೆ ಬ್ರಾಂಚಿಂಗ್ ಇನ್ಕ್ರೀಸ್ ಆದರೆ ಬಾಯ್ಲಿಂಗ್ ಪಾಯಿಂಟ್
ಸೊ ವ್ಯಾನ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಆಗ್ತದೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಇದು ರಾಂಗ್ ಇದೆ, ಆ್ಯಕ್ಚುಲಿ ಇನ್ಕ್ರೀಸ್ ಅಲ್ಲ, ಇದು ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಅಂತ ಆಗಬೇಕು. ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್. ಸೊ ಇನ್ಕ್ರೀಸಿಂಗ್ ಬ್ರ್ಯಾಂಚಿಂಗ್ ಜಾಸ್ತಿ ಆಗ್ತಾ ಹೋದಾಗೆ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗ್ತದೆ, ನಾಟ್ ಇನ್ಕ್ರೀಸ್. ಸ್ಮಾಲ್ ಮಿಸ್ಟೇಕ್ ಇದೆ, ಇದನ್ನು ನಾನು PDF ಅಲ್ಲಿ ಕರೆಕ್ಷನ್ ಮಾಡಿ ಹಾಕಿರ್ತೀನಿ. ದೆನ್ ಥರ್ಮಲ್ ಸ್ಟೆಬಿಲಿಟಿ, RF ಅಂದರೆ ಫ್ಲೂರೈಡ್ಸ್ ಆರ್ ಮೋರ್ ಸ್ಟೇಬಲ್. ಯಾಕಂತಂದರೆ ಫ್ಲೂರಿನ್ ಆ್ಯಂಡ್ ಆರ್ ಮಧ್ಯೆ ಇರೋ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ. ಸೊ ಬಾಂಡ್ ಸ್ಟ್ರೆಂತ್ ವಿಲ್ ಬಿ ಮೋರ್ ಈಸ್ ದ ರೀಸನ್, ರಿಮೆಂಬರ್. ಸೊ and density Ri is more. The reason for that is molecular mass is more is the reason for this particular case. So these are physical properties. Then chemical properties ಅಂತ ಅಂದಾಗ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ನೋಡೋಣಂತೆ ಫಸ್ಟು. ಸೊ ಇಲ್ಲಿ ನೋಡಿ, ಇದನ್ನು ನಾನು ಹೇಳಿದ್ದು ಮೈಂಡ್ ಮ್ಯಾಪ್ ಅಂತ ಕರಿತೀವಿ ನಾವು ಇದನ್ನು. ಸೊ ಇದನ್ನು ನಾವು ಮೈಂಡ್ ಮ್ಯಾಪ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ದ ಕಂಪ್ಲೀಟ್ ರಿಯಾಕ್ಷನ್ ಐ ಹ್ಯಾವ್ ಶೋನ್ ಇಟ್ ಲೈಕ್ ದಿಸ್, ರೈಟ್. ಸೊ ಕಂಪ್ಲೀಟ್ ರಿಯಾಕ್ಷನ್ ಐ ಹ್ಯಾವ್ ಶೋನ್ ಇಟ್ ಲೈಕ್ ದಿಸ್ ನೋಡಿ. ಸೊ ಕಂಪ್ಲೀಟ್ RX ರಿಯಾಕ್ಷನ್ನ ನಾನು ಈ ರೀತಿ ತೋರಿಸಿದ್ದೀನಿ ಇಲ್ಲಿ. ಅಂದರೆ ದಿಸ್ ವಿ ಕಾಲ್ ಇಟ್ ಆಸ್ ಮೈಂಡ್ ಮ್ಯಾಪ್. ಈ ರೀತಿ ನಾವು ರಿಯಾಕ್ಷನ್ ಬರ್ಕೊಂಡ್ಬಿಟ್ವಿ ಅಂತಂದರೆ ಕಂಪ್ಲೀಟಾಗಿ ಎಲ್ಲ ರಿಯಾಕ್ಷನ್ಗಳು ಇದರಲ್ಲಿ ಕವರ್ ಆಗಿಬಿಡ್ತದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಅಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ ವಿತ್ ನೋಡ್ತಾ ಹೋಗಿ. ಸೊ ಅಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ ವಿತ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಫಸ್ಟ್ ಒಂದು ಕ್ಯಾನ್ ಸಿ ಎಕ್ವಿಯಸ್ NaOH. ಹೌದಾ, ಎಕ್ವಿಯಸ್ NaOH ಜೊತೆ ಇದ್ದಾಗ ಆಲ್ಕೋಹಾಲ್ಸ್ಗಳು ಬರ್ತದೆ, ರೈಟ್. RONA ಸೋಡಿಯಂ ಅಲ್ಕಾಕ್ಸೈಡ್ ಇದ್ದಾಗ ಈಥರ್ ಬರ್ತದೆ, ದಟ್ ಈಸ್ ಕಾಲ್ಡ್ ಆಸ್ ವಿಲಿಯಮ್ಸನ್ ಸಿಂಥಸಿಸ್. ಭಾಳ ಸಿಂಪಲ್, ಇಲ್ಲಿ ಏನು X ಕಾಣಿಸ್ತಾ ಇದೆ ಇದನ್ನು ರಿಪ್ಲೇಸ್ ಮಾಡಿದರೆ ಆಯಿತು. ಸೊ ಬಟ್ ಇದು ಎರಡು ಇಂಪಾರ್ಟೆಂಟ್ ಗೊತ್ತಿರಲಿ. ಸೊ ಇವೆರಡು ಯಾಕಂದ್ರೆ ಕನ್ಫ್ಯೂಸ್ ಆಗುವಂಥದ್ದು ನೋಡಿ. ಇಲ್ಲಿ KCN ಇತ್ತಂದರೆ RCN ಬರಬೇಕು, AgCN ಇತ್ತಂದರೆ RNC ಬರಬೇಕು, AgNO2 ಇತ್ತಂದರೆ RNO2 ಬರಬೇಕು, KNO2 ಇತ್ತಂದರೆ RONO ಬರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ದ ರೀಸನ್ ಫಾರ್ ದ್ಯಾಟ್ ಈಸ್, ರಿಮೆಂಬರ್, KCN ಏನಾಗ್ತದೆ K+CN- ಆಗಿ ಹೋಗೋದಕ್ಕೆ. ಸೊ ಸಯನೈಡ್ ಲಿಂಕ್ ಆಗ್ತದೆ R ಗ್ರೂಪಿಗೆ. ಸೊ ಇದರೊಳಗೆ NC ಅಂಥೇಳಿ ಇದು ಕೋವಾಲೆಂಟ್ ನೇಚರ್ ಜಾಸ್ತಿ ಇರೋದಕ್ಕೆ NC ಅಂಥೇಳಿ ಫಾರ್ಮ್ ಆಗೋದಕ್ಕೆ N ನಿಂದ Rಗೆ ಬಾಂಡ್ ಆಗ್ತದೆ. ಸೊ ಸಿಮಿಲರ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ರಿಮೆಂಬರ್. ಸೊ ಒಂದು ಪಾಯಿಂಟನ್ನು ಇದರಲ್ಲಿ ನೆನ್ಪಿಟ್ಕೋಬೇಕು ನೀವು. ಸೊ ಇದರಲ್ಲಿ ಎಲ್ಲಿ ಸಿಲ್ವರ್ ಇರ್ತದೆ, ಸಿಲ್ವರ್ ಇದ್ದಾಗ ನೈಟ್ರೋಜನ್ ಜೊತೆ ಬಾಂಡ್ ಮಾಡಿ, ಲೈಕ್ ದಿಸ್ ಯು ವಿಲ್ ರಿಮೆಂಬರ್. ಸೊ ಸಿ ಇಲ್ಲಿ RNC ಯಾಕಂತಂದರೆ ಸಿಲ್ವರ್ ಇದೆ, ಇಲ್ಲಿ N, ಸೊ ಸಿಲ್ವರ್ ಇದೆ. ಪೊಟ್ಯಾಷಿಯಮ್ ಇದ್ದಾಗ ಅದರ್ ದೆನ್ ನೈಟ್ರೋಜನ್ ಯಾವ ಎಲಿಮೆಂಟ್ ಇದೆ ಅದ್ರ ಜೊತೆಗೆ ಬಾಂಡನ್ನು ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಹಿಯರ್ ಕಾರ್ಬನ್ ಇದೆ, ಹಿಯರ್ ಆಕ್ಸಿಜನ್ ಇದೆ, ಅದ್ರ ಜೊತೆಗೆ ಬಾಂಡ್ ಮಾಡಿದಿರಿ, ಇಲ್ಲಿ ಕಾರ್ಬನ್ ಜೊತೆ ಬಾಂಡ್ ಮಾಡಿದಿರಿ. ಸೊ ಲೈಕ್ ದಿಸ್ ಯೂಸ್ ಸಮ್ ಟೆಕ್ನಿಕ್ಸ್, ಯೂಸ್ ಸಮ್ your own methods to remember these things. So that will help you remember. So next to RCOAG alcoholic, ಇಲ್ಲಿ ನೋಡ್ಬೋದು ಇದನ್ನು ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರೆದ್ವಿ. ಸೊ ಇದು ವೆನ್ ಇಟ್ ರಿಯಾಕ್ಟ್ ವಿತ್ RX ಫಾರ್ಮಿಂಗ್ RCOR ಎಸ್ಟರ್ಸ್. ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಓನ್ಲಿ ಫಾರ್ ನೀಟ್, ರಿಮೆಂಬರ್ ದಿಸ್ ಈಸ್ ಓನ್ಲಿ ಫಾರ್ ನೀಟ್ ಹಿಯರ್, ರಿಮೆಂಬರ್ ದಟ್. ದೆನ್ ರಿಡಕ್ಷನ್ ನೋಡಿ, ರಿಡಕ್ಷನ್ ಮಾಡಿದಾಗ ಅಲ್ಕೇನ್ಸ್ ಬರ್ತದೆ. ವೆನ್ ಇಟ್ ರಿಯಾಕ್ಟ್ ವಿತ್ ಅಲ್ಕೈಲ್ ಲಿಥಿಯಂ R is going to form. When it reacts with NH3, series of reaction is going to form. Hoffman's ammonolysis reaction ಅಂತ ಕರಿತೀವಿ ನಾವು ಇದನ್ನು. ಪ್ರೈಮರಿ ಅಮೈನ್ ಆಗ್ತದೆ, ಮತ್ತೊಂದು ಸರಿ ಅಮೋನಿಯಾ ಜೊತೆ ರಿಯಾಕ್ಟ್ ಆದಾಗ ಸೆಕೆಂಡರಿ ಅಮೈನ್, ಮತ್ತೊಂದು ಅಮೋನಿಯಾ ಜೊತೆ ರಿಯಾಕ್ಟ್ ಆದಾಗ ಟರ್ಷರಿ ಅಮೈನ್, ಆ್ಯಂಡ್ ದೆನ್ ಒನ್ಸ್ ಅಗೇನ್ ಅಮೋನಿಯಾ, ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಇಸ್ ಗೋಯಿಂಗ್ ಟು ಫಾರ್ಮ್. ಸೊ ಇದು ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಇಲ್ಲಿ ನೋಡಿ, ಡ್ರೈ Ag2O ಇದ್ದಾಗ ROR ಈಥರ್ ಫಾರ್ಮೇಷನ್ ಆಯಿತು. ಸೊ ಮಾಯಿಸ್ಟ್ Ag2O ಅಥವಾ AgOH ಇದ್ದಾಗ ROH ಆಯಿತು. ವೆರಿ ವೆರಿ ಇಂಪಾರ್ಟೆಂಟ್. ಈಥರ್ ಫಾರ್ಮೇಷನ್ ಆ್ಯಂಡ್ ಆಲ್ಕೋಹಾಲ್ ಫಾರ್ಮೇಷನ್ ಯಾವಾಗ ಹೇಗೆ ಅನ್ನೋದು ನೋಡ್ಕೊಂಡ್ಬಿಡಿ. ಸೊ ಡ್ರೈ Ag2O ಇದ್ದಾಗ ROR, ಮಾಯಿಸ್ಟ್ Ag2O ಇದ್ದಾಗ ROH ಇಸ್ ಗೋಯಿಂಗ್ ಟು ಫಾರ್ಮ್. ವೆರಿ ವೆರಿ ಶೋರ್ ಶಾರ್ಟ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಕನ್ಫ್ಯೂಸ್ ಆಗುವಂಥ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ದೆನ್ KSH potassium thio, so RSH thio alcohol is going to form. Na2S ಇದ್ದಾಗ RSR thio ether is going to form. ಇವು ಕೂಡ ನಾಟ್ ಫಾರ್ CET, ಇವು ಮೂರು ಕೂಡ ಯು ಕ್ಯಾನ್ ಕನ್ಸಿಡರ್ ಇಟ್ ಫಾರ್ ನೀಟ್. ಸೊ RC ಅಂದರೆ CET ಇದು ಮೇಲಿಂದ ಏನು ಹೇಳಿದ್ದೀನಿ ಅದು CET ಆ್ಯಂಡ್ ನೀಟಿಗೆ ಕಾಮನ್. ಇದು ಸ್ವಲ್ಪ ಎಕ್ಸ್ಟ್ರಾ ಎಡ್ಜ್ ಫಾರ್ ನೀಟ್, ರಿಮೆಂಬರ್ ದಟ್. RC ತ್ರಿಬಲ್ ಬಾಂಡ್ C.Na, C ಬಾಂಡ್ Na ಅಂದರೆ C-Na+ ಸೋಡಿಯಂ ಅಲ್ಕನೈಡ್ ಅಂತ ಏನು ಕರಿತೀವಿ. ಸೊ RC ತ್ರಿಬಲ್ ಬಾಂಡ್ Cr is going to form. ಸೊ ದೀಸ್ ಆರ್ ದ ಕಂಪೌಂಡ್ಸ್ ವಿಚ್ ಆರ್ ಗೋಯಿಂಗ್ ಟು ಫಾರ್ಮ್. ಇದರೊಳಗೆ ಮೇನ್ಲಿ ನಾ ಹೇಳಿರೋ ಹಾಗೆ ರಿಯಾಕ್ಷನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅಂದರೆ ಇದೇ ರೀತಿ ಪರ್ಟಿಕ್ಯುಲರ್ ಥಿಯರಿ ಎಕ್ಸಾಮಲ್ಲಿ ರಿಯಾಕ್ಷನ್ ಇದ್ದಾಗ ಇರಬೇಕಂತ ಏನಿಲ್ಲ.
ಸೊ ಏನಿರಬೇಕು ನಿಮಗೆ ಈ ಒಂದು ಡ್ರೈ AG2 ಅಂತ ಇದ್ದಾಗ ಈಥರ್ಸ್ ನೆನಪಾಗಬೇಕು, ಮಾಯಿಸ್ಟ್ AG2 ಅಂತ ಇದ್ದಾಗ ROS ನೆನಪಾಗಬೇಕು. ಈಗ ಒಂದಷ್ಟು ಕಾನ್ಸೆಪ್ಟ್ಸ್ ಇದೆ. ಸೊ ಈಗ ಆ ಕಾನ್ಸೆಪ್ಟ್ಸಲ್ಲಿ ಆ ಒಂದು ರಿಯಜೆಂಟ್ ಏನಿದೆ ಅದು ಆ ರಿಯಜೆಂಟ್ ನೆನಪಾದಾಗ ಆ ರಿಯಾಕ್ಷನ್ ನೆನಪಾಗ್ತದೆ. ಯಾಕಂದರೆ ಎಲ್ಲ ಕಡೆ ಇಲ್ಲ ಅದು. ಫಾರ್ ಎಕ್ಸಾಂಪಲ್ ಒಂದು ಪಾಯಿಂಟನ್ನು ಹೇಳ್ತೀನಿ ನಿಮಗೆ. ಯು ನೋ ದ್ಯಾಟ್ CHCl3 ಅಂತ ಇದೆ. ಏನಿದು? ಕ್ಲೋರೋಫಾರ್ಮ್, ಹೌದಾ? ಇಡೀ ನಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ CHCl3 ಅಂತ ಇದ್ದಾಗ 2 ರಿಯಾಕ್ಷನ್ ನೆನಪಾಗಬೇಕು ನಿಮಗೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓನ್ಲಿ 2 ರಿಯಾಕ್ಷನ್ಸ್ ಯು ಹ್ಯಾವ್ ಟು ರಿಮೆಂಬರ್. ಈ ರೀತಿ ನೀವು ಯಾವಾಗ ವೆನ್ ಯು ಕನೆಕ್ಟ್ ದ ಕಾನ್ಸೆಪ್ಟ್ಸ್ ವಿತ್ ದ ರಿಯೇಜೆಂಟ್ ಆರ್ ದ ರಿಯಾಕ್ಷನ್ ವಿತ್ ದ ರಿಯೇಜೆಂಟ್, ಅಥವಾ ಯಾವುದೋ ಒಂದು ರಿಯೇಜೆಂಟ್ ಕೊಟ್ಟಾಗ ಯಾವುದೋ ಒಂದು ರಿಯಾಕ್ಷನ್, ಈ ರೀತಿ ಕನೆಕ್ಷನನ್ನು ಯಾವಾಗ ಮಾಡೋದಕ್ಕೆ ನೀವು ಪಾಸಿಬಿಲಿಟಿ ಆಗ್ತದೆ, ಸೊ ಡೆಫಿನೆಟ್ಲಿ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್ ಅಂಥೇಳಿ ಮೀನಿಂಗು. ಸೊ ಇಲ್ಲಿ ಆಗೋದು ಕೂಡ ಅದೇನೆ. ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಬರ್ತದೆ CHCl3 ಇದ್ದಾಗ ಒಂದು ರೈಮರ್ ಟೈಮನ್ ರಿಯಾಕ್ಷನ್, ಸೊ ಇನ್ನೊಂದು ಕಾರ್ಬೈಲಮೈನ್ ರಿಯಾಕ್ಷನ್. ಸೊ ನಮ್ಗೆ ಗೊತ್ತಿದೆ ಇವು 2 ರಿಯಾಕ್ಷನ್ ಇರೋದು, CHCl3 ಯೂಸ್ ಮಾಡಿರೋದು, ಹೌದಾ? ಸೊ ಈ ರೀತಿ ಪ್ರಯತ್ನ ಮಾಡಿ, ಎಲ್ಲದೂ ಸಾಧ್ಯ ಇದೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಸಯನೈಡ್ಸ್ ಫರ್ದರ್ ರಿಯಾಕ್ಷನ್ ಟು ಗಿವ್ ಇಂಪಾರ್ಟೆಂಟ್ ಕಂಪೌಂಡ್. ಇದು ನಿಮ್ಮ ಕನ್ವರ್ಷನ್ ಟೈಪ್ ಆಫ್ ರಿಯಾಕ್ಷನ್ಗೆ ಭಾಳ ಹೆಲ್ಪ್ ಆಗ್ತದೆ, ಗೊತ್ತಿರಲಿ. ಸೊ RCN ವಿತ್ ವಾಟರ್ ಫಾರ್ಮಿಂಗ್ ಆ್ಯಸಿಡಮೈಡ್, ಇದನ್ನು ನಾವು ಇನ್ ಕೇಸ್ ಆಫ್ ದಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಚಾಪ್ಟರ್ಲು ಕೂಡ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ. RCN ವಿತ್ ವಾಟರ್ ನೋಡಿ, ಕಂಪ್ಲೀಟ್ ಹೈಡ್ರಾಲಿಸ್ ಆದಾಗ ಏನಾಗ್ತದೆ? ಆಸಿಟಿಕ್ ಆ್ಯಸಿಡ್ ಅಂದರೆ RCOH ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗ್ತದೆ. RCN ವಿತ್ ಹೈಡ್ರೋಜನ್ ನೋಡಿ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ರಿಮೆಂಬರ್, ಇಲ್ಲಿ ಪಾರ್ಷಿಯಲ್ ಹೈಡ್ರಾಲಿಸ್ ಇದ್ದಾಗ ಅಮೈಡ್ ಆನ್ ಫರ್ದರ್ ಹೈಡ್ರಾಲಿಸಿಸ್ ಫಾರ್ಮಿಂಗ್ ವಾಟ್? ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ RCN ವಿತ್ ಹೈಡ್ರೋಜನ್ ಇದ್ದಾಗ ಏನು? RCH2NH2 ಮೆಂಡಿಯಸ್ ರಿಯಾಕ್ಷನ್ ಅಂತ ಕರಿತೀವಿ ನಾವು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅಂದರೆ ಅಲ್ಲೂ ಕೂಡ ಡಿಸ್ಕಸ್ ಮಾಡ್ತೀವಿ, ನೆನಪಿರಲಿ. ಅದೇ ಏನಾದರೂ ನಮ್ಮ ಹತ್ರ RNC ಇದ್ದರೆ, ಕಾರ್ಬೈಲಮೈನ್ ಅಥವಾ ನಾವು ಐಸೋಸಯನೈಡ್ ಅಂತ ಏನು ಕರಿತೀವಿ, RNC ಇದ್ದರೆ RNHCH3 ಅಂದರೆ ಸೆಕೆಂಡರಿ ಅಮೈನ್ ಈಸ್ ಗೋಯಿಂಗ್ ಟು ಫಾರ್ಮ್. ವೆರಿ ಇಂಪಾರ್ಟೆಂಟ್. ಸೊ ಫಾರ್ ಕನ್ವರ್ಷನ್ ಫಾರ್ KCET ಆಲ್ಸೋ ಆ್ಯಂಡ್ ನೀಟ್ ಆಲ್ಸೋ. ಹಾಗೆ ನೋಡಿದರೆ ಒಂದೊಂದು ವರ್ಷ KCETಯಲ್ಲಿ ಕೇಳಿರುವಂಥ ಕ್ವಶನ್ ನೀಟ್ ಎಕ್ಸಾಮ್ಸ್ಗಿಂತ ಸ್ವಲ್ಪ ಡಿಫಿಕಲ್ಟಿನೇ ಇತ್ತು, ಅಂದರೆ ಕಾನ್ಸೆಪ್ಟ್ ವೈಸ್. ಸೊ ಅದಕ್ಕೆ ಹೇಳಿದ್ದು KCET ಆ್ಯಂಡ್ ನೀಟ್ ಅಂದಾಗ ಕೆಮಿಸ್ಟ್ರಿಯಲ್ಲಿ ಅಷ್ಟು ಡಿಫ್ರೆನ್ಸ್ ಆಗೋದಿಲ್ಲ. ಸೊ ರಿಮೆಂಬರ್ ದ್ಯಾಟ್ ಪಾಯಿಂಟ್. ನೆಕ್ಸ್ಟ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಅಂದಾಗ ವಿ ನೋ ದ್ಯಾಟ್. ಸೊ ಭಾಳ ಇಂಪಾರ್ಟೆಂಟ್ ಇಲ್ಲಿ, ಆಲ್ಕೋಹಾಲಿಕ್ KOH ವೆನ್ ಇಟ್ ಫಾರ್ಮ್ ಅಲ್ಕೀನ್ ಇಸ್ ದ ಪ್ರಾಡಕ್ಟ್. ಇದು ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ. ಯಾಕಂದರೆ ಬೀಟಾ ಇದು ಅಲ್ಫಾ ಕಾರ್ಬನ್, ಗೊತ್ತಿರಲಿ ಯಾವ ಕಾರ್ಬನ್ನಿಗೆ Br ಅಟ್ಯಾಚ್ ಇರ್ತದೆ, ದಟ್ ಈಸ್ ಅಲ್ಫಾ. So adjacent carbon is beta. So this beta carbon, the hydrogen attached is known as beta hydrogen. This beta hydrogen removal is called as beta elimination reaction. So dehydrohalogenation reaction ಅಂತಲೂ ಕರಿತೀವಿ. ಇದಕ್ಕೆ ರಿಯೇಜೆಂಟ್ ಯಾವುದು? ಆಲ್ಕೋಹಾಲಿಕ್ KOH. ಹಾಗಾದರೆ aqueous KOH ಹಾಕಿದರೆ ಏನಾಗ್ತದೆ? aqueous KOH ಹಾಕಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ರಿಮೆಂಬರ್ ಆಲ್ಕೋಹಾಲ್ ಆಸ್ ದ ಪ್ರಾಡಕ್ಟ್. ಸೊ ಮೇಲ್ಗಡೆ ನಾನು ಆ ಫ್ಲೋ ಚಾರ್ಟಲ್ಲಿ ತೋರಿಸಿದೆ, ಹೌದಾ? ಸೊ aqueous KOH ಅನ್ನು ಹಾಕಿದರೆ ಆಲ್ಕೋಹಾಲ್ ಈಸ್ ಗೋಯಿಂಗ್ ಟು ಫಾರ್ಮ್, ನಾಟ್ ಅಲ್ಕಿನ್. ಸೊ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. ಈಗ ಈ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ದೊಳಗೆ ಸೆಡ್ಜೆಪ್ಸ್ ರೂಲನ್ನು ಯೂಸ್ ಮಾಡಿ ಪ್ರಾಡಕ್ಟನ್ನು ಬರೀತೀವಿ. ಸೆಡ್ಜೆಪ್ಸ್ ರೂಲ್ ಅಂದ್ರೇನು? ಸೊ ಅಕಾರ್ಡಿಂಗ್ ಟು ದಿಸ್ ರೂಲ್ ಹೈಡ್ರೋಜನ್ ಈಸ್ ಎಲಿಮಿನೇಟೆಡ್ ಪ್ರಿಫರೆನ್ಷಿಯಲಿ ಫ್ರಾಮ್ ದಟ್ ಕಾರ್ಬನ್ ವಿಚ್ ಈಸ್ ಹ್ಯಾವಿಂಗ್ ಲೆಸ್ಸರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಅಂತೇಳಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಅಲ್ಫಾ, ಹೌದಾ? ಇದು ಬೀಟಾ. ನಮಗೆ 2 ಆಪ್ಷನ್ ಬಂತು. ಈ ಪ್ರಿವಿಯಸ್ ಕೇಸ್ ಒಳಗೆ ಆಪ್ಷನ್ ಬರೋದಿಲ್ಲ. ಈ ಕೇಸ್ ಒಳಗೆ 2 ಆಪ್ಷನ್ ಬಂದಾಗ ಇಲ್ಲಿ ಒಂದು ಹೈಡ್ರೋಜನ್ ಇದೆ, ಇಲ್ಲೂ ಹೈಡ್ರೋಜನ್ ಇದೆ. ಬಟ್ ಇದರೊಳಗೆ 2 ಹೈಡ್ರೋಜನ್ ಆಟಮ್ಸ್ ಆರ್ ದೇರ್, ಇದರೊಳಗೆ 3 ಹೈಡ್ರೋಜನ್ ಆಟಮ್ಸ್ ಆರ್ ದೇರ್. ಅಂದರೆ ಅಕಾರ್ಡಿಂಗ್ ಟು ಸೆಡ್ಜೆಪ್ಸ್ ರೂಲ್ ಏನು ಮಾಡಬೇಕು ನಾವು? ಲೆಸ್ಸರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇರುವಂತಹ ಹೈಡ್ರೋಜನ್ ತೆಗಿಬೇಕು. ಸೊ ಇಲ್ಲಿ 2 ಇರೋದನ್ನು ಮ್ಯಾಕ್ಸಿಮಮ್ ನಾವು ತೆಗಿತೀವಿ. ಇದು ತೆಗೆದಾಗ ಏನಾಗ್ತದೆ? ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕಾರ್ಬನ್. ಸೊ ಹೆನ್ಸ್ ರಿಮೆಂಬರ್ 2 ಬ್ಯೂಟೀನ್ ಈಸ್ ಆಫ್ 80% ಆ್ಯಂಡ್ 1 ಬ್ಯೂಟೀನ್ ಫಸ್ಟ್ ಕಾರ್ಬನ್, ಅಂದರೆ ಈ ಹೈಡ್ರೋಜನ್ ರಿಮೂವ್ ಮಾಡಿದಾಗ ಬಂದಿರುವಂಥ ಡಬಲ್ ಬಾಂಡ್ 1 ಬ್ಯೂಟೀನ್ ಈಸ್ 20%. ಅಂದರೆ ಮೇಜರ್ ಪ್ರಾಡಕ್ಟ್ ಈಸ್ ದಟ್ ಅಲ್ಕೀನ್ ಟು ವಿಚ್ ಲೆಸ್ಸರ್ ನಂಬರ್ ಆಫ್ ಹೈಡ್ರೋಜನ್ ಅಟ್ಯಾಚ್ಡ್. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂಡರ್ ಸೆಡ್ಜೆಪ್ಸ್ ರೂಲ್. ರಿಮೆಂಬರ್ ದಟ್. ಸೊ ಇದರೊಳಗೆ ಒನ್ಸ್ ಅಗೇನ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಹೇಗಿರ್ತದೆ? ಟರ್ಷರಿ ಆ್ಯಂಡ್ ಸೆಕೆಂಡರಿ ಆ್ಯಂಡ್ ಪ್ರೈಮರಿ ಇರ್ತದೆ. ಇಂಪಾರ್ಟೆಂಟ್, ಇದನ್ನು ನಾವು ಥಿಯರಿದಲ್ಲಿ ಡಿಸ್ಕಸ್ ಮಾಡಿರೋದಿಲ್ಲ. ಬಟ್ ರಿಮೆಂಬರ್ ಹಿಯರ್ ಟರ್ಷರಿ, ಸೆಕೆಂಡರಿ ಆ್ಯಂಡ್ ಪ್ರೈಮರಿ ಇರ್ತದೆ. ಸೊ ಡಿಹೈಡ್ರೋಹ್ಯಾಲೋಜಿನೇಷನ್ ಪಾರ್ಟ್. ನೆಕ್ಸ್ಟು ರಿಡಕ್ಷನ್ ಬಹಳ ಸಿಂಪಲ್ ಇದೆ. ರಿಡಕ್ಷನ್ ಮಾಡಿದಾಗ ನಿಮಗೆ ಅಲ್ಕೇನ್ ಬರ್ತದ ಅನ್ನೋದು ನೆನಪಿರಲಿ. ನೆಕ್ಸ್ಟ್ ವಿತ್ ಮೆಟಲ್ಸ್.
ವಿತ್ ಮೆಟಲ್ಸ್. ಏನಾದರೂ ವಿಡಿಯೋ ಲಾಂಗ್ ಆಯಿತು ಅಂತ ಅಂದರೆ ಯಾವ ಕಾನ್ಸೆಪ್ಟ್ ಬೇಕೋ ಆ ಕಾನ್ಸೆಪ್ಟ್ ಬಗ್ಗೆ ನೀವು ಅಲ್ಲಿಗೆ ಸ್ಕಿಪ್ ಆಗಿ ನೋಡ್ಬೋದು. ಯಾಕಂತಂದರೆ ಎಟ್ ಅ ಸ್ಟ್ರೆಚ್ ಇದನ್ನು ಮುಗಿಸಿದಾಗ ಸೊ ಯಾರು ಸೀರಿಯಸ್ ಆಗಿ ಫಸ್ಟ್ ಕಾನ್ಸೆಪ್ಟಿಂದ ಲಾಸ್ಟ್ ಕಾನ್ಸೆಪ್ಟ್ವರೆಗೆ ನೋಡ್ತೀರಿ, ಸೊ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಒಂದು ಥಿಂಗ್ ನಾವು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇನ್ ಬಿಟ್ವೀನ್ ನಿಮಗೆ ಯಾವುದೇ ರೀತಿಯ ಅನ್ವಾಂಟೆಡ್ ಥಿಂಗ್ಸ್ ಆಗಲಿ, ಸೊ ಅಥವಾ ನನ್ನ ಕೋರ್ಸನ್ನು ಬೈ ಮಾಡಿ ಅನ್ನೋದಾಗಲಿ, ಅಥವಾ ಬೇರೆ ಒಂದು ಚಾನಲ್ ಬಗ್ಗೆ ಡ್ಯಾಶ್ ಅಕಾಡೆಮಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಾಗಲಿ ಏನೂ ಇರೋದಿಲ್ಲ. ನನ್ನ ಚಾನಲ್ ಅಂದರೆ ಓನ್ಲಿ ಫಾರ್ ಅ ಕಂಟೆಂಟ್ ಬೇಸ್ಡ್ ಚಾನಲ್, ಗೊತ್ತಿರಲಿ, ರೈಟ್? ಸೊ ಅದಕ್ಕೆ ಕಂಪ್ಲೀಟಾಗಿ ನೋಡ್ಕೊಂಡು ಹೋಗಿ. ಸೊ ಇದು ಯಾವುದು ನಿಮ್ಮದೆಲ್ಲ ಪರ್ಫೆಕ್ಷನ್ ಇತ್ತಂದರೆ ಸ್ಕಿಪ್ ಮಾಡೋದು ನೋಡ್ಕೋದು, ದೆರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್, ರೈಟ್? ಸೊ ಹಾಗಂತ ಹೇಳಿ ನೀವು ಕಂಪ್ಲೀಟ್ ಮಾಡಿದರೆ ಅಥವಾ ಇನ್ ಬಿಟ್ವೀನ್ ಯು ಕ್ಯಾನ್ ಸೇ ಸ್ಕಿಪ್ ಮಾಡ್ಕೊಳ್ಳದೆ ನೋಡಿದರೆ ನನಗೇನು ಹೆಲ್ಪ್ ಆಗ್ತದೆ, ಹಾಗೇನಿಲ್ಲ. ಕಂಪ್ಲೀಟಾಗಿ ನನಗೇನು ವ್ಯೂಸ್ ಬೇಡ, ಕಂಪ್ಲೀಟ್ ನೀವು ನೋಡಿ, ನೀವು ಹೆಲ್ಪ್ ಮಾಡ್ಕೊಂಡು ನಿಮಗೆ ಹೆಲ್ಪ್ ಆಗಲಿ, ನೀವು ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಷ್ಟೇ. ನನ್ನ ಫ್ರೀ ಟೈಮಲ್ಲಿ ನಾನು ಹೆಲ್ಪ್ ಮಾಡ್ತಿರೋ ಅಂಥದ್ದು, ರಿಮೆಂಬರ್ ದ್ಯಾಟ್. ಸೊ ವಿತ್ ಮೆಟಲ್ಸ್ ಅಂದಾಗ ವುಡ್ಸ್ ರಿಯಾಕ್ಷನ್ ನಮ್ಗೆ ಗೊತ್ತೇ ಇದೆ. ನಾವು ಮತ್ತೆ ಹೈಡ್ರೋಕಾರ್ಬನ್ ಚಾಪ್ಟರ್ಲೂ ಕೂಡ ಇದನ್ನು ಡಿಸ್ಕಸ್ ಮಾಡೋಣಂತೆ. ಸೊ RX ವೆನ್ ಇಟ್ ರಿಯಾಕ್ಟ್ಸ್ ವಿತ್ XR ಫಾರ್ಮಿಂಗ್ RR. ಇದರ ಅಡ್ವಾಂಟೇಜ್ನ ಹೈಡ್ರೋಕಾರ್ಬನ್ನಲ್ಲಿ ಡಿಸ್ಕಸ್ ಮಾಡೋಣಂತೆ. ಯಾಕಂದರೆ ಇದರಲ್ಲಿ ಕ್ವಶನನ್ನು ಕೇಳೋದು ಇಲ್ಲ, ಕೂಡ ಕೇಳಿದರೂ ಕೂಡ ಅದನ್ನು ಹೈಡ್ರೋಕಾರ್ಬನ್ ಚಾಪ್ಟರ್ದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಣಂತೆ. ಸೊ ವಿತ್ ಮೆಗ್ನೀಷಿಯಮ್ ಅಂತ ಅಂದಾಗ ರಿಮೆಂಬರ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಈಸ್ ಗೋಯಿಂಗ್ ಟು ಫಾರ್ಮ್. ವಿತ್ ಲಿಥಿಯಂ ಅಂದಾಗ ಮೆಟಲ್ ಲಿಥಿಯಂ ಅಂದರೆ ಲಿಥಿಯಂ ಕಾರ್ಬನ್ ಕಂಪೌಂಡ್. ಇದನ್ನು ಕೂಡ ನಾವು ಆರ್ಗ್ಯಾನೋ ಮೆಟಾಲಿಕ್ ಅಂತ ಕರಿಬೋದು. ಸೊ ದಟ್ ಈಸ್ ಗೋಯಿಂಗ್ ಟು ಫಾರ್ಮ್. ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಂತ ಅಂದಾಗ ವಿ ನೋ ದಟ್ ಆಸ್ ವಿ ನೋ ವುಡ್ಸ್ ಫಿಟಿಗ್ ರಿಯಾಕ್ಷನಲ್ಲಿ ಏನಾಗ್ತದೆ, ಸೊ ಅಲ್ಕೈಲ್ ಹಲೈಡ್ ರಿಯಾಕ್ಟ್ ವಿತ್ ಅನದರ್ ಅಲ್ಕೈಲ್ ಹಲೈಡ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸೋಡಿಯಂ, ಸೊ ಇಲ್ಲಿ ಆ್ಯಕ್ಚುಲಿ C6H5 ಆಗಬೇಕು, C6 ಅರೈಲ್ ಹಲೈಡ್. ದಿಸ್ ಈಸ್ ಅರೈಲ್ ಹಲೈಡ್, ದಿಸ್ ಈಸ್ ಅಲ್ಕೈಲ್ ಹಲೈಡ್. So these two when it react, remember forming toluene. So CH5CH3 ಅಂತಂದರೆ so like this it is going to form, right? So dry ether is going to form. Core-house synthesis ಅಂತ ಇನ್ನೊಂದು ಹೇಳ್ತೀವಿ. ದಿಸ್ ಈಸ್ ಓನ್ಲಿ ಫಾರ್ ನೀಟ್, ರಿಮೆಂಬರ್ ಓನ್ಲಿ ಫಾರ್ ನೀಟ್. ಕೋರ್-ಹೌಸ್ ಸಿಂಥಸಿಸಲ್ಲಿ ಏನಾಗ್ತದೆ, ಅಲ್ಕೈಲ್ ಹಲೈಡ್ ರಿಯಾಕ್ಟ್ ವಿತ್ ಕಾಪರ್ ಡೈಅಲ್ಕೈಲ್ ಲಿಥಿಯಂ. ಯು ಆರ್ ಗೋಯಿಂಗ್ ಟು ಗೆಟ್ R'. ಬಹಳ ಸಿಂಪಲ್, ಇಂಪಾರ್ಟೆಂಟ್ ನೋಡಿ. ಇಲ್ಲಿಂದ ಒಂದು R ಬಂತು, ಇಲ್ಲಿಂದ ಒಂದು R ಸೇರಿ ನಿಮಗೆ ಅಲ್ಕೇನ್ ಆಗ್ತದೆ. ಈ ಇನ್ನೊಂದು RCU ಆಗಿರ್ತದೆ, ಇನ್ನೊಂದು LiX ಇಸ್ ದ ಬೈ ಪ್ರಾಡಕ್ಟ್. ಆ್ಯಂಡ್ ದಿಸ್ ಫಾಲೋಸ್ SN2 ಮೆಕ್ಯಾನಿಸಮ್. ಕೋರ್-ಹೌಸ್ ಸಿಂಥಸಿಸ್ ಅಂದಾಗ SN2 ಮೆಕ್ಯಾನಿಸಮ್ ಅನ್ನೋದು ನೀಟ್ ಸ್ಟೂಡೆಂಟ್ಸ್ಗಳು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ರಿಯಾಕ್ಷನ್ ಮೆಕ್ಯಾನಿಸಮ್ ನಮಗಿದಂತೂ ಪರ್ಫೆಕ್ಟ್ ಆಗಿಬಿಟ್ಟಿದೆ, ಅದನ್ನು ಮತ್ತೆ ಪದೇ ಹೇಳೋದಿಲ್ಲ. ಸೊ ಟರ್ಷರಿ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ, ಮೋರ್ ಸ್ಟೇಬಲ್ ದ್ಯಾನ್ ಪ್ರೈಮರಿ. ಯಾಕಂದರೆ ಕಾರ್ಬೋಕ್ಯಾಟಿಯಾನ್ ಫಾರ್ಮ್ ಆಗ್ತದೆ ಫಸ್ಟ್ ಸ್ಟೆಪ್ಪಲ್ಲಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಕಾರ್ಬೋಕ್ಯಾಟಿಯಾನ್, ಸೆಕೆಂಡ್ ಸ್ಟೆಪ್ಪಲ್ಲಿ ನ್ಯೂಕ್ಲಿಯೋಫೈಲ್ ವಿಲ್ ಅಟ್ಯಾಕ್. So slowest step is the rate determining step, hence this is the first step is the rate determining step here. So order of reaction ನೋಡಿ, order of reaction 1 ಬರ್ತದೆ, ರೇಟ್ ಯಾಕಂದರೆ ಇದನ್ನು ಡಿಪೆಂಡಿಂಗ್ ಆನ್ ಓನ್ಲಿ ಒನ್ alkyl halide. So order of reactivity tertiary more than secondary more than primary. ಸೊ ಯಾವಾಗ ಇದು ಆಪ್ಟಿಕಲಿ ಆಕ್ಟಿವ್ ಅಲ್ಕೈಲ್ ಹಲೈಡ್ ಇರ್ತದೆ, SN1 ರಿಯಾಕ್ಷನ್ ರಿಸಲ್ಟ್ಸ್ ಇನ್ ರೆಸಮಿಕ್ ಮಿಕ್ಸ್ಚರ್ ಅನ್ನೋದು ಗೊತ್ತಿರಲಿ. ಸೊ ಯಾಕಂದ್ರೆ ಆಪ್ಟಿಕಲಿ ಆಕ್ಟಿವ್ ಅಲ್ಕೈಲ್ ಹಲೈಡ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ CH3 ಇರಲಿ, ಇಲ್ಲಿ C2H5 ಇರಲಿ, ಇಲ್ಲಿ H ಇರಲಿ, ಕಾರ್ಬೋಕ್ಯಾಟಿಯಾನ್ ನಾವೇನು ಇಲ್ಲಿ ಫಾರ್ಮ್ ಮಾಡ್ತೀವಿ, ದಿಸ್ ಕಾರ್ಬೋಕ್ಯಾಟಿಯಾನ್ ಕ್ಯಾನ್ ಬಿ ಅಟ್ಯಾಕ್ಡ್ ಬೈ ದಿಸ್ ಸೈಡ್ ಆಲ್ಸೋ ಆ್ಯಂಡ್ ದಿಸ್ ಸೈಡ್ ಆಲ್ಸೋ. ಯಾಕಂದರೆ ದಿಸ್ ಈಸ್ ಪ್ಲೇನಾರ್ ಕಾರ್ಬೋಕ್ಯಾಟಿಯಾನ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ದಿಸ್ ವಿಲ್ ರಿಸಲ್ಟ್ಸ್ ಇನ್ ರೆಸಮಿಕ್ ಮಿಕ್ಸ್ಚರ್ ಅನ್ನೋದು ಗೊತ್ತಿರಲಿ. ದೆನ್ SN2 ರಿಯಾಕ್ಷನ್ ಅಂತ ಗೊತ್ತಿದೆ. ಫಸ್ಟ್ ಸ್ಟೆಪ್ 1 ಸ್ಟೆಪ್ ರಿಯಾಕ್ಷನ್ ಇರ್ತದೆ, ಸೆಕೆಂಡ್ ಆರ್ಡರ್. ಯಾಕಂದರೆ ಹಿಯರ್ ರೇಟ್ ಡಿಪೆಂಡಿಂಗ್ ಆನ್ ದ ಬೋತ್ ದ ಅಲ್ಕೈಲ್ ಹಲೈಡ್ ಆ್ಯಂಡ್ Z ನ್ಯೂಕ್ಲಿಯೋಫೈಲ್. ಸೊ ಇದರೊಳಗೆ Z ಅನ್ನೋದು ಹಿಂದಿಂದ ಅಟ್ಯಾಕ್ ಆಗ್ತದೆ, ಅಂದರೆ ರೇರ್ ಸೈಡ್ ಅಟ್ಯಾಕ್ ಆಗೋದಕ್ಕೆ ಇದು ಲೀವ್ ಆಗ್ತದೆ. ಸೊ ಫಸ್ಟ್ ಇಟ್ ವಿಲ್ ಫಾರ್ಮ್ ಅ ಟ್ರಾನ್ಸಿಷನ್ ಸ್ಟೇಟ್ ಲೈಕ್ ದಿಸ್, ದೆನ್ X ಮೈನಸ್ ವಿಲ್ ಬಿ ರಿಮೂವ್ಡ್ ಸೊ ದಟ್ Z ಈಸ್ ಗೋಯಿಂಗ್ ಟು ಅಟ್ಯಾಚ್ ಟು ದಿ ಅಪೋಸಿಟ್ ಸೈಡ್. ಸೊ ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ದಟ್. ಇದರೊಳಗೆ ರಿಯಾಕ್ಟಿವಿಟಿ ನೋಡ್ಕೊಳ್ಳಿ, ಪ್ರೈಮರಿ ಮೋರ್ ದ್ಯಾನ್ ಸೆಕೆಂಡರಿ ಮೋರ್ ದ್ಯಾನ್ ಟರ್ಷರಿ ಅನ್ನೋದು ಗೊತ್ತಿರಲಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಇನ್ ಕೇಸ್ ಆಫ್ ದ ಆಪ್ಟಿಕಲಿ ಆಕ್ಟಿವ್ ಅಲ್ಕೈಲ್ ಹಲೈಡ್ ಅದು ಇರಲಿ ಇಲ್ಲದೇ ಇರಲಿ, SN2 ರಿಯಾಕ್ಷನ್ಸ್ ಆರ್ ಆಲ್ವೇಸ್ ಅಂಡರ್ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. Then elimination. This is only for NEET. Remember, this is only for NEET students. Remember that. So elimination reaction is of 2 types ಅಂತ ಕರಿತೀವಿ ನಾವು. So 2 types ಅಂದ್ರೆ ಏನು? E1 elimination and E2 elimination. See, E1 elimination is very similar to SN1. So SN1 ನಲ್ಲೂ ಕೂಡ 2 step
ಇದರಲ್ಲೂ ಕೂಡ ಕಾರ್ಬೋಕ್ಯಾಟಿಯನ್ ಫಾರ್ಮೇಷನ್ ಆಗ್ತದೆ. ಅದೇ ರೀತಿ ಇಲ್ಲೂ ಕೂಡ ಕಾರ್ಬೋಕ್ಯಾಟಿಯನ್ ಫಾರ್ಮೇಷನ್ ಆಗ್ತದೆ. ಫಸ್ಟ್ ಸ್ಟೆಪ್ ನೋಡಿ, ಸ್ಲೋ ಸ್ಟೆಪ್ ಕಾರ್ಬೋಕ್ಯಾಟಿಯನ್ ಫಾರ್ಮೇಷನ್ ಆಯಿತು. ಸೊ ಸೆಕೆಂಡ್, ದಿಸ್ ನ್ಯೂಕ್ಲಿಯೋಫೈಲ್ ಇಸ್ ಗೋಯಿಂಗ್ ಟು ಅಟ್ಯಾಕ್, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಅಲ್ಕಿನ್, ರೈಟ್. ಅಂದರೆ ಇದು ಅಟ್ಯಾಕ್ ಆಗೋದು ಹೈಡ್ರೋಜನ್ ಮೇಲೆ, ಹೈಡ್ರೋಜನ್ನ ರಿಮೂವ್ ಮಾಡ್ತದೆ, ಬೀಟಾ ಎಲಿಮಿನೇಷನ್ ಅಂತ ಏನು ನಾವು ಕರಿತೀವಿ. ಸೊ HB ಆಗಿ ಹೊರಗೆ ಹೋಗಿಬಿಡ್ತಿದ್ದು. ಸೊ ಡಬಲ್ ಬಾಂಡ್ ಈಸ್ ಗೋಯಿಂಗ್ ಟು ಫಾರ್ಮ್. ಸೊ ವೆರಿ ಇಂಪಾರ್ಟೆಂಟ್, SN1 ಇದ್ದಾಗೆ ಅನ್ನೋದು ನೆನಪಿರಲಿ. E2 ಮೆಕ್ಯಾನಿಸಮ್ ಅಂದಾಗ SN1 ಇದ್ದಂಗೆ ಇದು, SN2 ಇದ್ದಾಗ, ಫಾರ್ ಎಕ್ಸಾಂಪಲ್ SN2. ಸೊ ಒನ್ ಸ್ಟೆಪ್ ರಿಯಾಕ್ಷನ್, ಇದರಲ್ಲಿ ಒನ್ ಸ್ಟೆಪ್ ರಿಯಾಕ್ಷನ್ ಇದೆ. ಸೊ ಇಟ್ ಲೀಡ್ಸ್ ಟು, ರಿಮೆಂಬರ್, ಸೊ ಟ್ರಾನ್ಸಿಷನ್ ಸ್ಟೇಟ್ ಆಗ್ತದೆ, ಸೊ ಫಾಸ್ಟ್ ಸ್ಟೆಪ್ ಆಗ್ತದೆ, ಆ್ಯಂಡ್ ಇಟ್ ಈಸ್ ಅ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅನ್ನೋದು ನೆನಪಿರಲಿ. ಸೊ B ಮೈನಸ್ ಅಟ್ಯಾಕ್ ಆಗೋದು ಮತ್ತು ಈ ಹೈಡ್ರೋಜನ್ ಬಾಂಡ್ ಇಲ್ಲಿ ಶಿಫ್ಟ್ ಆಗಿ ಡಬಲ್ ಬಾಂಡ್ ಆಗೋದು ಸೇಮ್ ಆಗ್ತದೆ. ಸೊ E2 ಎಲಿಮಿನೇಷನ್ ರಿಯಾಕ್ಷನ್. ಸೊ ಯಾವಾಗ E1 ಆಗ್ತದೆ E2 ಆಗ್ತದೆ ಅನ್ನೋದನ್ನು ಮುಂದೆ ನೋಡೋಣಂತೆ. ಸೊ ಫಾರ್ ಎನಿ ಅಲ್ಕೈಲ್ ಗ್ರೂಪ್, ರಿಮೆಂಬರ್ ಆರ್ಡರ್ ಆಫ್ ರಿಯಾಕ್ಟಿವಿಟೀಸ್ ಫಾರ್ ದ ಡಿಫರೆಂಟ್ ಅಲ್ಕೈಲ್ ಹಲೈಡ್ ಈಸ್, ಸೊ Ri more than RBr, RCl, Rf. The reason for that is iodine is a good leaving group. Remember, good leaving group. Then optical rotation ಅಂತ ಗೊತ್ತೇ ಇದೆ ನಮಗೆ. ಸೊ ಸಬ್ಸ್ಟೆನ್ಸ್ ವಿಚ್ ರೊಟೇಟ್ ದ ಪಾತ್ ಆಫ್ ಪ್ಲೇನ್ polarized light are called as optical rotation. So in this particular case, if it rotates to the clockwise direction, D form, anti-clockwise direction, L form. ಸೊ ಇದನ್ನು ನಾವು ಥೇರಿದಲ್ಲೂ ಕೂಡ ಓದಿರ್ತೀವಿ. ಆದಷ್ಟು ನಾವು ಥೇರಿದಲ್ಲಿ ಏನನ್ನು ಡಿಸ್ಕಸ್ ಮಾಡಿರ್ತೀವಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಣಂತೆ, ಅಂದರೆ ವಿಲ್ ಸೇವ್ ಅವರ್ ಟೈಮ್. ನೀವು ಕೂಡ ಅಷ್ಟೇ. ಸೊ ಫಸ್ಟು ಬೋರ್ಡ್ ಎಕ್ಸಾಮನ್ನು ಪರ್ಫೆಕ್ಟ್ ಮಾಡಿ. ಯಾರು ಆಲ್ರೆಡಿ ಲಾಸ್ಟ್ ಇಯರ್ ಬೋರ್ಡ್ ಎಕ್ಸಾಮ್ ಪ್ರಿಪೇರ್ ಆಗಿ ಅಂದರೆ ಬರೆದು ಈ ವರ್ಷ ಓನ್ಲಿ CETಗೆ ಅಷ್ಟನ್ನು ನೀವು ಪ್ರಿಪೇರ್ ಆಗ್ತಾ ಇದ್ದೀರಿ. ಸೊ ದೆನ್ ಯು ಹ್ಯಾವ್ ಟು ಗೋ ಥ್ರೂ ದ ಹೋಲ್ ಥಿಂಗ್. ಅದರ್ವೈಸ್ ದ ಫ್ರೆಶ್ ಕ್ಯಾಂಡಿಡೇಟ್ಸ್ ಏನಿರ್ತೀರಿ, ಸೊ ಬೋರ್ಡ್ ಎಕ್ಸಾಮಿಗೆ ಆಲ್ರೆಡಿ ನೀವು ಪ್ರಿಪೇರ್ ಆಗಿರ್ತೀರಿ. ಸೊ ಸ್ವಲ್ಪ ಇದನ್ನು ಗ್ಲ್ಯಾನ್ಸ್ ಮಾಡಿಬಿಟ್ರೆ ನೀವು ಅದನ್ನು ನೆನ್ಪು ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಅಷ್ಟು ಪರ್ಫೆಕ್ಟ್ ಆಗಿರಬೇಕು ಅದರಲ್ಲಿ. ಸೊ ವಿಚ್ ಡಿಫರ್ ಓನ್ಲಿ ಇನ್ ದ ಬಿಹೇವಿಯರ್ ಟುವರ್ಡ್ಸ್ ಪೊಲರೈಸ್ಡ್ ಲೈಟ್ ಆರ್ ಕಾಲ್ಡ್ ಆಸ್ ಆಪ್ಟಿಕಲ್ ಐಸೋಮರ್ಸ್ ಆ್ಯಂಡ್ ದ ಆಪ್ಟಿಕಲ್ ಐಸೋಮರಿಸಮ್ ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್, ಕಾರ್ಬನ್ ವಿಚ್ ಈಸ್ ಮಸ್ಟ್ ಬಿ ಕೈರಲ್ ಅಂತಂದರೆ ಕಾರ್ಬನ್ ಆಟಮ್ ಶುಡ್ ಬಿ ಲಿಂಕ್ಡ್ ಟು 4 ಡಿಫರೆಂಟ್ ಗ್ರೂಪ್ಸ್. ಮಿರರ್ ಇಮೇಜಸ್ ಶುಡ್ ಬಿ ನಾನ್ ಸೂಪರ್ ಇಂಪೋಸಿಬಲ್, ದಟ್ ಆರ್ ಕಾಲ್ಡ್ ಆಸ್ ಎನಾನ್ಶಿಯೋಮರ್ಸ್. ಸೊ ಇದರೊಳಗೆ ಎಕ್ಸಾಕ್ಟ್ ಡೆಫಿನಿಷನ್ ಅದೇ ನೆನಪಿರಬೇಕು ಅಂತೇನಿದೆ. ಇಲ್ಲಿ ಇಂಪಾರ್ಟೆಂಟ್ ಏನು ನೆನಪಿರಬೇಕು? ಸೊ ವೆರಿ ಸಿಂಪಲ್ ಅಂತಂದರೆ ಯಾವುದು ಕಂಡೀಷನ್ ಯಾವುದಕ್ಕೆ ಅಷ್ಟೇ. ಸೊ ಕೈರಲ್ ಕಾರ್ಬನ್ ಅಂತ ಈ ರೀತಿ ಇದ್ದಾಗ ಮಿರರ್ ಇಮೇಜಸ್ ಬರ್ತದೆ. ಸೊ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಗೋಯಿಂಗ್ ಟು ಫಾರ್ಮ್. ಸೊ E and B ಆರ್ ಮಿರರ್ ಇಮೇಜ್ ಟು ಈಚ್ ಅದರ್. ಎನಾನ್ಶಿಯೋಮರ್, ದೇ ರೊಟೇಟ್ ದ ಪ್ಲೇನ್ ಪೊಲರೈಸ್ಡ್ ಲೈಟ್ ಡ್ಯೂ ಟು ಸಮ್ ಎಕ್ಸ್ಟೆಂಟ್ ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್ ಅನ್ನೋದು ಗೊತ್ತಿರಲಿ. ಸೊ ದೆನ್ racemic mixture. Racemic mixture ಅಂದ್ರೆ ಏನು? equimolar mixture of two enantiomer is called as racemic mixture and the process is called as racemization ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಹ್ಯಾಲೋರಿನ್ಸ್ ಆರ್ ಅರೈಲ್ ಹ್ಯಾಲೈಡ್ ಅಂತ ಕನ್ಸಿಡರ್ ಮಾಡಿದಾಗ ನಾಮಿನ್ಕ್ಲೇಚರ್ ಅಂತೂ ನಮಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಬಹಳ ಸಿಂಪಲ್ ಇರ್ತದೆ. ಯು ಕ್ಯಾನ್ ಸಿ ದ್ಯಾಟ್. ದೆನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಅಂದಾಗ ಇದರಲ್ಲಿ ಒಂದು ಪಾಯಿಂಟನ್ನು ನೆನಪಿರಲಿ. ಸೊ ವೆರಿ ಸಿಂಪಲ್, ಇಲ್ಲಿ ಟಾಲಿನನ್ನು ತೊಗೊಂಡ್ವಿ. ವೆನ್ ಇಟ್ ರಿಯಾಕ್ಟ್ ವಿತ್ X2 ಆ್ಯಂಡ್ ಐರನ್, ಸೊ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಆರ್ಥೋ ಹ್ಯಾಲೋಟಾಲ್ವಿನ್, ಪ್ಯಾರಾಹ್ಯಾಲೋಟಾಲ್ವಿನ್. ಅಂದರೆ ಕ್ಲೋರೋ ಅಥವಾ ಬ್ರೋಮೋ ಬೇಕು ಅಂತಂದ್ರೆ ಫಾರ್ಮೇಷನ್ ಆಗಿಬಿಡ್ತು. ಬಟ್ ಇಂಪಾರ್ಟೆಂಟ್, ಅಯೋಡೋ ಡೆರಿವೇಟಿವ್ಸ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ದಿಸ್ ಮೆಥಡ್. ಸೊ ದಿಸ್ ಮೆಥಡ್ ಬಿಕಾಸ್ ಅಯೋಡಿನ್ ರಿಯಾಕ್ಷನ್ ಇಸ್ ರಿವರ್ಸಿಬಲ್. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಯಾವಾಗ ಅಯೋಡಿನ್ ಜೊತೆ ರಿಯಾಕ್ಟ್ ಆಗ್ತದೆ ಇದು ರಿಯಾಕ್ಷನ್ ರಿವರ್ಸಿಬಲ್ ಆಗ್ತದೆ. ಸೊ ಹಾಗಾದರೆ ಅಯೋಡೋ ಡೆರಿವೇಟಿವ್ನ ಹೇಗೆ ಪ್ರಿಪೇರ್ ಮಾಡ್ಬೋದು? ಅಯೋಡೋ ಡೆರಿವೇಟಿವ್ನ ನಾವು ಪ್ರಿಪೇರ್ ಮಾಡೋದು ಹೇಗೆ ಅಂತಂದರೆ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ರಿಯಾಕ್ಷನ್ ಆಫ್. ಸೊ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ರಿಯಾಕ್ಷನ್ ವಿಚ್ ಇಸ್ ಕ್ಯಾರಿಡ್ ಔಟ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್. ವೆರಿ ಇಂಪಾರ್ಟೆಂಟ್, HNO3 ಅನ್ನು ಯೂಸ್ ಮಾಡ್ತೀವಿ. ಸೊ HNO3 ಯೂಸ್ ಮಾಡಿದಾಗ ಒಂದು ಅಡ್ವಾಂಟೇಜ್ ಏನಾಗ್ತದೆ ಅನ್ನೋದು ನೆನಪಿರಲಿ. ಸೊ HNO3 ಯೂಸ್ ಮಾಡಿದಾಗ HIN ಫಾರ್ಮೇಷನ್ ಆಗ್ತದೆ. ಇಲ್ಲಿ HIN ಫಾರ್ಮೇಷನ್ ಆಗ್ತದೆ. ಇಮ್ಮಿಡಿಯೇಟ್ಲಿ ಇಟ್ ವಿಲ್ ಗೆಟ್ ಆಕ್ಸಿಡೈಸ್ ಟು I2. ಸೊ ದ್ಯಾಟ್ the reaction is always towards the right side. ಅಂದರೆ ಫಾರ್ವರ್ಡ್ ರಿಯಾಕ್ಷನ್ ಫೇವರೇಬಲ್ ಅಂತ ಏನು ಕರಿತೀವಿ ಅದು ಆಲ್ವೇಸ್ ಇರ್ತದ ಅನ್ನೋದಕ್ಕೆ ರಿಮೆಂಬರ್ HI is going to form I2 in this particular case. So similarly benzene when it react with iodine forming iodobenzene in presence of HNO3 ಇರಲೇಬೇಕಿಲ್ಲಿ, ರಿಮೆಂಬರ್ ದಟ್. ಅರೈಲ್ ಫ್ಲೂರೈಡ್ ಅಂತ ಏನು ಹೇಳ್ತೀವಿ ದಟ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ಡೈರೆಕ್ಟ್ ಫ್ಲೂರಿನೇಷನ್ ಬಿಕಾಸ್ ಆಫ್ ಹೈ ಅಫಿನಿಟಿ ಆಫ್ ಫ್ಲೂರಿನ್ ಫಾರ್ ಹೈಡ್ರೋಜನ್ ಆ್ಯಂಡ್ ದ ರಿಯಾಕ್ಷನ್ ಇಸ್ ವೆರಿ ವೈಲೆಂಟ್. ವೆರಿ ಇಂಪಾರ್ಟೆಂಟ್, ಫ್ಲೂರೈಡ್ಸ್ ಅಂದರೆ ಬಹಳ ಕಷ್ಟ ಅದು ಪ್ರಿಪೇರ್ ಮಾಡೋದು, ಹೈಲಿ ವೈಲೆಂಟ್ ರಿಯಾಕ್ಷನ್ ಆಗಿಬಿಡ್ತದೆ. ಸೊ ವಿ ಕ್ಯಾನಾಟ್ ಪ್ರಿಪೇರ್. ದೆನ್ ಡಯೋಸೋನಿಯಂ ಸಾಲ್ಟಿಂದನೂ ಕೂಡ ಪ್ರಿಪೇರ್ ಮಾಡ್ಬೋದು. ಡಯೋಸೋನಿಯಂ ಸಾಲ್ಟನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ? CH5NH2 ತೊಗೋತೀವಿ, ಅಮೋನಿಯಾ, ಎನಿಲಿನ್. ಸೊ NaNO2 HCl 5 ಡಿಗ್ರಿ ಸೆಲ್ಸಿಯಸ್ ಪ್ರಿಪೇರ್ ರಿಯಾಕ್ಷನ್ ಆದಾಗ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್. ಅಂದರೆ ಇದನ್ನು ನಾವು ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಕರಿತೀವಿ. ಭಾಳ ಯೂಸ್ ಇದೆ ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್, ಇಂಡಸ್ಟ್ರಿಯಲಿ ಹ್ಯಾವಿಂಗ್ ವೆರಿ ಗುಡ್ ಯೂಸ್, ರಿಮೆಂಬರ್ ದಟ್ ಪಾಯಿಂಟ್.
ಸೊ ಈ ಕೇಸ್ ಒಳಗೆ ನೆನ್ಪಿಟ್ಕೊಳ್ಳಿ, ಇವೆರಡನ್ನೂ ನಾವು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್, ಒಂದು CuCl ಜೊತೆ ರಿಯಾಕ್ಟ್ ಆದಾಗ ಕ್ಲೋರೋಬೆನ್ಸಿನ್ ಆಗ್ತದೆ, CuBr ಜೊತೆ ರಿಯಾಕ್ಟ್ ಆದಾಗ ಬ್ರೋಮೋಬೆನ್ಸಿನ್ ಆಗ್ತದೆ. ಈ ರಿಯಾಕ್ಷನನ್ನು ದ ಥರ್ಡ್ ರಿಯಾಕ್ಷನ್ಗೆ ಇದು ದರ್ ಈಸ್ ನೋ ನೇಮ್ ಫಾರ್ ದ್ಯಾಟ್, ಪರ್ಟಿಕ್ಯುಲರ್ ನೇಮ್ ಏನಿಲ್ಲ. ಈ ಫೋರ್ತ್ ರಿಯಾಕ್ಷನನ್ನು ನಾವು ಬಾಲ್ಸ್-ಕೈಮನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಬಾಲ್ಸ್-ಕೈಮನ್ ರಿಯಾಕ್ಷನ್ ಅಂತ ಕರಿತೀವಿ. ನೀಟ್ ಎಕ್ಸಾಮ್ ಸ್ಟೂಡೆಂಟ್ಸ್ಗಳು ನೆನ್ಪಿಟ್ಕೊಳ್ಳಿ. ಸೊ ಗಟ್ರಮನ್ ರಿಯಾಕ್ಷನ್ ಅಂತ ಕರಿತೀವಿ. ದ ಲಾಸ್ಟ್ ಒನ್ ದಟ್ ಈಸ್ ಬ್ರೋಮೈಡ್, ಫಿಫ್ತ್ ಒನ್ ಬ್ರೋಮೈಡ್ ಪ್ರಿಪರೇಷನ್, ಬ್ರೋಮೋಬೆನ್ಸಿನ್. ಅಂದರೆ BDCಯಿಂದ ನಿಮಗೆ ಕ್ಲೋರೋಬೆನ್ಸಿನ್, ಬ್ರೋಮೋಬೆನ್ಸಿನ್, ಅಯೋಡೋಬೆನ್ಸಿನ್, ಫ್ಲೋರೋಬೆನ್ಸಿನ್ 4 ಪ್ರಾಡಕ್ಟ್ಗಳು ಕೂಡ ಪಾಸಿಬಿಲಿಟಿ ಇದೆ. ಡೈರೆಕ್ಟಾಗಿ ಇಲ್ಲಿ ಪಾಸಿಬಿಲಿಟಿ ಇಲ್ಲ, ಡೈರೆಕ್ಟ್ ಮೋನೋಹ್ಯಾಲೋಜಿನೇಷನ್, ಬಟ್ ಇಲ್ಲಿ ಪಾಸಿಬಿಲಿಟಿ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇವೆಲ್ಲ ರಿಯೇಜೆಂಟ್ಸನ್ನು ನೆನ್ಪಿಟ್ಕೋಬೇಕು. ಸೊ ಇದನ್ನು ಮತ್ತೆ ಅಮೈನ್ಸ್ ಚಾಪ್ಟರ್ಲು ಕೂಡ ಡಿಸ್ಕಸ್ ಮಾಡೋಣಂತೆ. ಬಟ್ ಇಂಪಾರ್ಟೆಂಟ್, ಅಟ್ಲೀಸ್ಟ್ ಫಾರ್ ನೀಟ್ ಸ್ಟೂಡೆಂಟ್ಸ್ ದೇ ಶುಡ್ ಗೋ ಥ್ರೂ ದಿಸ್ ಪರ್ಟಿಕ್ಯುಲರ್ ಪಾರ್ಟ್. ದೆನ್ ಹನ್ಸ್-ಡಿಕರ್ ರಿಯಾಕ್ಷನ್. ಹನ್ಸ್-ಡಿಕರ್ ರಿಯಾಕ್ಷನ್ ಆಲ್ರೆಡಿ ಹೇಳಿರೋ ಹಾಗೆ, ಸೊ ಇದರೊಳಗೆ ಸಿಲ್ವರ್ ಸಾಲ್ಟ್ ಆಫ್ ಬೆಂಜೋಯಿಕ್ ಆಸಿಡ್ ರಿಯಾಕ್ಟ್ ವಿತ್ Br2 ಟು ಫಾರ್ಮ್ ಬ್ರೋಮೋಬೆನ್ಸಿನ್. ಸೊ ಫ್ರಾಮ್ ಫೀನಾಲ್, ರಿಮೆಂಬರ್ ಫೀನಾಲ್ ಜೊತೆ PCl5 ರಿಯಾಕ್ಟ್ ಆದಾಗ CCH5Cl ಆಗ್ತದೆ ಅನ್ನೋದು ನೆನಪಿರಲಿ. ಅದಾದಮೇಲೆ ಕೆಮಿಕಲ್ ಪ್ರಾಪರ್ಟೀಸ್, ಅರೈಲ್ ಹಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ಅಲ್ಕೈಲ್, ಅಂದರೆ ಕಂಪೇರ್ ಟು ಅಲ್ಕೈಲ್ ಹಲೈಡ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದು ಯಾಕೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ, ನೋಡಿ ಇಟ್ಕೊಳ್ಳಿ. ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಬೈ ರೆಸೋನೆನ್ಸ್ ಅಥವಾ ಬಾಂಡ್ ಎನರ್ಜಿ ಅಥವಾ ಪೊಲಾರಿಟಿ ಆಫ್ CX ಬಾಂಡ್. ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ ಇಟ್ ಈಸ್ ಲೆಸ್ ರಿಯಾಕ್ಟಿವ್. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದಾಗ ಇದೊಂದು ನೆನ್ಪಿಟ್ಕೊಳ್ಳಿ, ದಟ್ ಈಸ್ CCH5Cl ವೆನ್ ಇಟ್ ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಭಾಳ ಡಿಫಿಕಲ್ಟ್ ರಿಯಾಕ್ಷನ್ ಇದು ನೋಡಿ. 623 ಕೆಲ್ವಿನ್ 300 ಅಟ್ಮಾಸ್ಫಿಯರ್ ಪ್ರೆಷರಲ್ಲಿ CH5OH ಜೊತೆ ರಿಯಾಕ್ಟ್ ಆಗ್ತದೆ, ಅಂದರೆ ಫಾರ್ಮಿಂಗ್ CH5OH. ಆ್ಯಂಡ್ ಇಲ್ಲಿ NH ಜೊತೆ ರಿಯಾಕ್ಟ್ ಆದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಎನಿಲೀನ್ ಅನ್ನೋದು ನೆನಪಿರಲಿ. ದೆನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇದು ಬಹಳ ಸಿಂಪಲ್. ಇಲ್ಲಿ ನೋಡಿ, ಇಲ್ಲಿ ಯಾವುದು ಕ್ಲೋರಿನ್ ಅಂತ ಏನಿದೆ, ದಿಸ್ ಕ್ಲೋರಿನ್ ಅಥವಾ ಬ್ರೋಮೀನ್ ಇವೆಲ್ಲ ಕೂಡ ಆರ್ಥೋ ಆ್ಯಂಡ್ ಪ್ಯಾರಾಡೈರೆಕ್ಟರ್. ಪ್ಯಾರಾಡೈರೆಕ್ಟರ್ ಅಂದಾಗ ಸಲ್ಫೋನೇಷನ್ ಅಂದಾಗ SO3H ಅನ್ನೋದು ನೆನಪಿರಲಿ. ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ಅಂದಾಗ ಇಲ್ಲಿ ದಿಸ್ ಎಲೆಕ್ಟ್ರೋಫೈಲ್ ಈಸ್ CH3CO+ ಅನ್ನೋದು ನೆನಪಿರಲಿ. ಇದನ್ನು ಪ್ಯಾರಾ ಮತ್ತು ಆರ್ಥೋಕ್ಕೆ ಅಟ್ಯಾಚ್ ಆಗ್ತದೆ. ಸೊ ಇನ್ CH3Cl CH3 ಮಿಥೈಲ್ ಕಾರ್ಬೋಕ್ಯಾಟಿಯಾನ್ ಇಸ್ ದ what you can say electrophile, hence it will attack on para and ortho. Halogenation, the reaction, that is anhydrous FeCl3, so that you are going to get Cl+ as electrophile, ortho position and para position, para and ortho. So in this particular case nitration mixture ಅಂದಾಗ NO2+ ರಿಲೀಸ್ ಆಗ್ತದೆ. ಸೊ ಇಟ್ ಈಸ್ ನೈಟ್ರೋ ಟು ದ ಪ್ಯಾರಾ ಪೊಸಿಷನ್, ಆರ್ಥೋ ಪೊಸಿಷನ್, ನೈಟ್ರೇಷನ್ ರಿಯಾಕ್ಷನ್. ಸೊ ಬಹಳ ಸಿಂಪಲ್ ಇದು. ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟ್ ಅನ್ನೋದು ನೆನಪಿರಲಿ. ವೇರ್ ಎವರ್ ಯು ವಿಲ್ ಗೆಟ್ ದಿಸ್ ಟೈಪ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನಾವು ಲಾಸ್ಟ್ ಇಯರ್ ಹೈಡ್ರೋಕಾರ್ಬನ್ ಚಾಪ್ಟರ್ದಲ್ಲಿ ಹೇಳಿರ್ತೀವಿ ಇದನ್ನು. ಸೊ ವೆರಿ ಸಿಂಪಲ್, ಆರ್ಥೋ ಆ್ಯಂಡ್ ಪ್ಯಾರಾ ಪ್ರಾಡಕ್ಟ್ ಬರ್ತದೆ. Cl ಅಥವಾ NH3 ಅಥವಾ OH ಈ ಟೈಪ್ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಪ್ರೆಸೆಂಟ್ ಇದ್ದಾಗ. ದೆನ್ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ನೋಡಿ. ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್, ಸೊ CCH5Br 2NaCH3Br ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಟು ಫಾರ್ಮ್ ಟಾಲ್ವೀನ್. ಸೊ ಇಲ್ಲಿ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನಲ್ಲಿ ಏನಾಗ್ತದೆ ಮತ್ತೆ, ಸೊ ಅಲ್ಕೈಲ್ ಹಲೈಡ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಇದು ಅರೈಲ್ ಹಲೈಡ್. ಹೌದು, ಅರೈಲ್ ಹಲೈಡ್. ಸೊ ಫಾರ್ಮಿಂಗ್ ಟಾಲ್ವೀನ್. ಫಿಟ್ಟಿಂಗ್ ರಿಯಾಕ್ಷನ್ದಲ್ಲಿ ಬೋತ್ ಆರ್ ಅರೈಲ್ ಹಲೈಡ್, ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಯು ಕ್ಯಾನ್ ಸೇ ಬೈಫಿನೈಲ್ ಅಂತ ಏನು ನಾವು ಕರಿತೀವಿ. ಸೊ ಬೈಫಿನೈಲ್ ಈಸ್ ಗೋಯಿಂಗ್ ಟು ಫಾರ್ಮ್. ಸೊ ದಿಸ್ ಈಸ್ ಅಬೌಟ್ CET ಆ್ಯಂಡ್ ನೀಟ್ ಮೇನ್ ಸಿನಾಪ್ಸಿಸ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಇದ್ರ ಜೊತೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಗೋತೀನಿ. ಯಾಕೆ ಅಂತಂದರೆ ಅದು ನೀಟ್ ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟು. ಸೊ ಫಾರ್ ಎಕ್ಸಾಂಪಲ್ ರಿಂಗ್ ಎಕ್ಸ್ಪ್ಯಾನ್ಷನ್ ರಿಯಾಕ್ಷನ್ ಇರ್ಬೋದು, ಆರ್ ಯು ಕ್ಯಾನ್ ಸೇ ಕಾರ್ಬೋಕ್ಯಾಟಿಯಾನ್ ಸ್ಟೆಬಿಲಿಟಿ ಕನ್ವರ್ಷನ್ ರಿಯಾಕ್ಷನ್ಸ್ ಇರ್ಬೋದು, ಆರ್ ಯು ಕ್ಯಾನ್ ಸೇ NBS N-ಬ್ರೋಮೋಸಕ್ಸಿನಾಮೈಡ್ ರಿಯಾಕ್ಷನ್ ಇರ್ಬೋದು. ಸೊ E1 E2 ಮೆಕ್ಯಾನಿಸಮ್ ಇರ್ಬೋದು. ಇದನ್ನು ಶಾರ್ಟಾಗಿ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಾದಮೇಲೆ ನಾವು ದಿಸ್ KCET ಮತ್ತು ನೀಟ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣಂತೆ. ಇಲ್ಲಿ ನಾನು ಆದಷ್ಟು ಪ್ರೀವಿಯಸ್ ಇಯರ್ PYQ ಆಫ್ CETಯನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಇವೆಲ್ಲ PYQ ಅನ್ನು ಕೂಡ ನನ್ನ ಲಾಸ್ಟ್ ಇಯರ್ ಫೈನಲ್ ಪಂಚ್ ಸೀರೀಸಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಮತ್ತು ಅದನ್ನೇ ಡಿಸ್ಕಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವು ಎಲ್ಲದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಫಾಲೋ ಮಾಡಿ. ಸೊ ಇದರಲ್ಲಿ ಅಪ್ ಟು 2019 ಲಾಸ್ಟ್ ಇಯರ್ದಲ್ಲಿ 2019 ತನಕ ಡಿಸ್ಕಸ್ ಮಾಡಿದ್ದೀನಿ. ನಿಮಗೆ 2020 ಪೇಪರ್ ನಿಮಗೆ ಸಿಕ್ಕೇ ಬಿಡ್ತದೆ. 2020 ಪೇಪರ್
ಹೌದಾ? ಸೊ 2020 ಪೇಪರ್ ಅಂತೂ ನಿಮಗೆ ಆಲ್ರೆಡಿ ಯು ಹ್ಯಾವ್ ಇನ್ ಮೈ ಚಾನಲ್, ಸೊ ಅದನ್ನು ನೋಡ್ಬೋದು. ಸೊ ಅದರಲ್ಲಿ ಒಂದು ಕ್ವಶನ್ ಕೇಳಿದ್ದಿದೆ. ಸೊ ಇವೆರಡೂ ಇಲ್ಲಿ ಕವರ್ ಆಗಿಬಿಡ್ತದೆ. ಈಗ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಅದರಲ್ಲಿ PYQನೂ ಕವರ್ ಆಗ್ಬೋದು, ಬಟ್ ಎಲ್ಲ ಕಾನ್ಸೆಪ್ಟನ್ನು ಕವರ್ ಆಗೋ ಹಾಗೆ ಒಂದಷ್ಟು ಕ್ವಶನ್ಸ್ಗಳನ್ನ ತೊಗೊಂಡು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ಈಸ್ ಇನ್ನು ಮುಂಬರುವ ಕ್ಲಾಸ್ಗಳಲ್ಲಿ. ಸೊ CET ಆ್ಯಂಡ್ ನೀಟ್ಗೆ ಸಂಬಂಧಪಟ್ಟಾಗೆ ಆ್ಯಸ್ ಐ ಟೋಲ್ಡ್ ನಾಟ್ ಮಚ್ ಡಿಫರೆನ್ಸ್. ಅದಕ್ಕಾಗಿ ಎರಡೂ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ನೀಟ್ ಎಕ್ಸಾಮಿಗೆ ಹೈಲೈಟ್ ಮಾಡಿ ಹೇಳಿರ್ತೀನಿ. ಸೊ ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ರೈಟ್? ಸೊ ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಅದು ಶೇರ್ ಮಾಡಿ. ಯಾಕಂದರೆ ಭಾಳಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ಈ ಪ್ಯಾಂಡಮಿಕ್ಕಲ್ಲಿ ಯಾವುದೇ ರೀತಿಯ ಕೋಚಿಂಗಿಗೆ ಹೋಗೋದಕ್ಕೆ ಸಾಧ್ಯ ಆಗಿರೋದಿಲ್ಲ, ಮನಿ ಪ್ರಾಬ್ಲಮ್ ಆಗಿರ್ತದೆ. ಸೊ ಫ್ರೀ ಆಫ್ ಕಾಸ್ಟ್ ನನ್ನ ಸಹಾಯ ನಿಮಗೆ ನಾನು ಆಲ್ವೇಸ್ ಹೇಳ್ತಿರ್ತೀನಿ, ಹ್ಯಾಪಿ ಟು ಸರ್ವ್ ಮೈ ಸ್ಟೂಡೆಂಟ್ಸ್, ರೈಟ್? ಸೊ ಈ ಪ್ರೊಫೆಷನ್ನೇ ಹಾಗೆ, ಹ್ಯಾಪಿ ಟು ಸರ್ವ್. ಸೊ ಹೆಲ್ಪ್ ತೊಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.